ಅಧ್ಯಾಯದಲ್ಲಿದ್ದೆವು. 23ನೇ ಇಸ್ವಿಯಲ್ಲಿ ನಾವು 24ನೇ ಇಸ್ವಿಗೆ ಸಿದ್ಧರಾಗುವುದರ ಬಗ್ಗೆ ಕೆಲವು ದೇವರ ವಾಕ್ಯಗಳನ್ನು ನಾವು ನೋಡಿದೆವು. ಸಿದ್ಧರಾದ ಮೇಲೆ ಇವತ್ತು ಅವರ ಪ್ರಯಾಣ ಮುಂದೆ, ಮತ್ತು ಇವತ್ತು ನಮ್ಮ ಪ್ರಯಾಣ ಕೂಡ ಇವತ್ತು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ದೇವರ ಕೃಪೆಯಿಂದ ನಾವು ಇವತ್ತು ಜೀವಿತರ ಸಂಖ್ಯೆಯಲ್ಲಿದ್ದು 24ನೇ ಇಸ್ವಿಯ ಮೊದಲನೇ ದಿವಸ ನಾವು ನೋಡ್ಲಿಕ್ಕಾಗುತ್ತೆ. ದೇವರು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ಮೊದಲನೇದಾಗಿ ಆತನಿಗೆ ಕೃತಜ್ಞತಾ ಸ್ತುತಿ, ಆತನಿಗೆ ಮಹಿಮೆಯನ್ನು ನಾವು ಸಲ್ಲಿಸೋಣ. ಅದರ ಜೊತೆಯಲ್ಲಿ ನಮಗೆ ದೇವರು ಈ ಮುಂದೆ ಏನನ್ನು ಇಟ್ಟಿದ್ದಾನೆ ಅದನ್ನು ನಾವು ಇಂದು ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನನ್ನಿಂದ ನೋಡಿದ ಪ್ರಕಾರ ನಾವು ಯಾವಾಗ ಕರ್ತನಿಗೆ ನಾವು ಒಪ್ಪಿಸಿಕೊಡ್ತೇವೋ, ಕರ್ತನಿಗೋಸ್ಕರ ನಾವು ಸಿದ್ಧರಾಗ್ತೇವೋ, ಕರ್ತನ ಹೇಳಿದಂತೆ ಕೆಲವು ಆತನ ಮಾತುಗಳಿಗೆ ನಾವು ವಿಧೇಯರಾಗ್ತೇವೋ, ನಮ್ಮ ಮನಸ್ಸು ಆತನಿಗೆ ಒಪ್ಪಿಸಿಕೊಡ್ತೇವೋ, ಹಾಗಂದ ತಕ್ಷಣ ನಮಗೆ ದೇವರು ಒಪ್ಕೊಂಡಿದ್ರೆ ಭಾಳ ಚೆನ್ನಾಗಾಯ್ತು, ಆಯ್ತು ನೀವು ಆರಾಮಾಗಿರ್ರಿ ಅಂತ ಹೇಳಿಲ್ಲ. ಯಾವಾಗ ಅವರು ಎರಿಕೋ ಅಂದರೆ ಹಾಲು ಜೇನು ಹರಿಯುವಂಥ ದೇಶಕ್ಕೆ ದೇವರು ಇಸ್ರೇಲನ್ನು ಕಳಿಸುವುದಕ್ಕೆ ಆತನ ಪ್ರಾರಂಭ ಮಾಡೋದು, ಅದಕ್ಕಿಂತ ಮುಂಚೆ ಹೇಳಿದ್ರು ಇವತ್ತು ನೀವು ಸಿದ್ಧರಾಗ್ರಿ. ನಾಳೆ ದಿವಸ ಅಥವಾ ಮುಂದಿನ ದಿವಸದಲ್ಲಿ ನೀವು ನಾನು ವಾಗ್ದಾನ ಮಾಡಿರುವಂಥ ದೇಶದಲ್ಲಿ ನೀವು ಹೋಗ್ಲಿಕ್ಕಿದ್ದೀರ, ಆದರೆ ಅದರ ಮೊದಲು ನೀವು ಸಿದ್ಧತೆ ಆಗಬೇಕು. ಸಿದ್ಧರಾಗಿ ನಾವು ಇವತ್ತು ಹೊಸ ವರ್ಷಕ್ಕೆ ಬಂದಿದ್ದೇವೆ. ಅನೇಕರು ಸಿದ್ಧರಾಗ್ಲಿಕ್ಕಿಲ್ಲ, ಆದರೆ ಸಿದ್ಧರಾಗುವಂಥ ಅವಕಾಶ ದೇವರು ಸದಾ ಕಾಲಕ್ಕೂ ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಇವತ್ತು ನಾವು ನೋಡುವಾಗ ಹಾಗೆ ಆದ ತಕ್ಷಣದಲ್ಲಿ ಅವರ ಒಂದು ಸಿದ್ಧತೆ ಆದ ತಕ್ಷಣ ನಂತರದಲ್ಲಿ ನಾವು ನೋಡ್ತೇವೆ ಯುದ್ಧದ ಸಂಗತಿ. ಯುದ್ಧ ಅಂದರೆ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಈ ವರ್ಷ ನಮಗೆ ಯುದ್ಧ ಅಥವಾ ಹೋರಾಟ ಇವೆಲ್ಲಗಳು ಸಹಜವಾಗಿವೆ, ಹಾಗೆಯೇ ನಮಗೆ ಇವೆ ಎಂಬುದಾಗಿ ನಾವು ಈ ವಾಕ್ಯಗಳನ್ನು ನೋಡ್ತೇವೆ. ನಮಗೆ ದೇವರದ್ದು ಏನಂತಾರೆ, ಆರಾಮವಾಗಿರ್ರಿ, ನಿಮಗೆ ಯಾವುದೇ ಚಿಂತೆ ಇಲ್ಲ, ದುಃಖ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ಆಶೀರ್ವದಿಸ್ತೇನೆ ಅಂತ ಹೇಳಿದ್ರೆ ಈ ಲೋಕವೇ ನಮಗೆ ಹಾಕಿಕೊಟ್ಟಿರೋದು. ಕರ್ತನಾಥ ಯೇಸು ಕ್ರಿಸ್ತನು ಕೂಡ 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಹೇಳಿದ್ದು, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಮತ್ತಿನ್ನೊಂದು ನಾವು ನೋಡ್ತೇವೆ 2ನೇ ಪೇತ್ರದಲ್ಲಿ ನಾವು ನೋಡ್ಬೇಕಾದ್ರೆ ಹೇಳ್ತಾನೆ, ನಾವೇನಾದ್ರೂ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಆತನನ್ನು ಅನುಸರಿಸಿ ನಡಿಬೇಕೆಂದು ಮನಸ್ಸು ಮಾಡಿದರೆ ಈ ಲೋಕದಲ್ಲಿ ಸಂಕಟ ಉಂಟು. ಇದೇ ದೇವರ ವಾಗ್ದಾನ. ಅದು ಬಿಟ್ಟು ಮತ್ತೆ ಕೆಲವು ನಮಗೆ ಅನುಕೂಲಕರವಾದ ಕೆಲವು ವಾಕ್ಯಗಳನ್ನು ಹಿಡ್ಕೊಂಡು ನಾವು ಹೇಗೂ ನಂತರ ವಾಕ್ಯ ನಾವು ತಗೊಳ್ತೇವೆ, ಆದರೆ ಆ ವಾಕ್ಯಗಳು ಹಾಗಲ್ಲ. ನಾವು ಪ್ರತಿ ದಿವಸ ದೇವರು ನಮಗೆ ಮಾತನಾಡುವ ಆತನಾಗಿದ್ದಾನೆ. ಮತ್ತು ಹಾಗೆ ಆ ವಾಕ್ಯಗಳು ಸಿಕ್ಕಾಗಲೂ ಕೂಡ ನಾವು ಕೆಲವರು ಅದು ನೋಡಿ ವಾಕ್ಯ ಚೆನ್ನಾಗಿದ್ರೆ ಸಂತೋಷ ಪಡ್ತೇವೆ, ವಾಕ್ಯ ಸರಿಯಿಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಹಾಗೇನಲ್ಲ, ನಮಗೆ ಯಾವುದೇ ರೀತಿಯಲ್ಲಿ ಅದು ಒಂದು ರೀತಿ ಭವಿಷ್ಯ ನೋಡೋದಂಗೆ ಅಲ್ಲ. ಅವೆಲ್ಲ ಭವಿಷ್ಯ ವಾಕ್ಯಗಳ ಮೂಲಕ ಅಲ್ಲ. ದೇವರು ನಮಗೆ ಕೆಲವು ಸಂಗತಿಗಳನ್ನು ಮೊದಲೇ ನೇಮಿಸಿದ್ದಾರೆ. ಇಸ್ರೇಲರಿಗೆ ಅವರು ಸಿದ್ಧರಾದ ತಕ್ಷಣ ನಾವು ನೋಡ್ತೇವೆ ಮುಂದೆ ತಕ್ಷಣದಲ್ಲಿ ಅವರಿಗೆ ಹೋರಾಟ ನೋಡ್ತೇವೆ. ಕಾನಾನ್ ದೇಶ ಅಥವಾ ಹಾಲು ಜೇನು ಹರಿಯುವಂಥ ದೇಶ ಅಥವಾ ಇವತ್ತಿನ ಇಸ್ರೇಲ್ ದೇಶ, ಆ ದೇಶವನ್ನು ಅವರು ಹೋಗಿ ಅದನ್ನು ಸ್ವಾಧೀನಪಡಿಸ್ಕೋಬೇಕಾದ್ರೆ ಮೊದಲನಾಗಿ ಅವರ ಮುಂದೆ ಎರಿಕೋ ಅನ್ನುವಂಥ ಪಟ್ಟಣವಿತ್ತು. ಮತ್ತು ಎರಿಕೋ ಪಟ್ಟಣ ಇತಿಹಾಸದಲ್ಲಿ ಅನೇಕ ಸಾರಿ ಅತಿ ಪ್ರಾಚೀನವಾದಂಥ ದೇಶ ಇತಿಹಾಸದಲ್ಲಿ ನೋಡಿದ್ರೆ, ಮತ್ತು ಹೀಗೆ ಅನೇಕ ಸಾರಿ ಅದು ಬೇರೆ ಬೇರೆ ರೀತಿಯಲ್ಲಿ ಧ್ವಂಸವಾದರೂ ಕೂಡ ಮತ್ತೆ ಅದು ಪುನಃ ಸ್ಥಾಪಿಸಲ್ಪಟ್ಟಿರುವಂಥ ದೇಶ ಆಗಿರುವಂಥ ನೋಡ್ತೇವೆ. ಈ ಸಮಯದಲ್ಲಿ ಆಗಿರುವಂಥ ಘಟನೆ ನೋಡ್ಬೇಕಾದ್ರೆ ಏನಂತಾರೆ, ಪ್ರಾಚೀನ ಶಾಸ್ತ್ರನೋ ಏನಂತ ನಾವು ನೋಡ್ತೇವೆ. ಅದ್ರ ಪ್ರಕಾರ ಅಲ್ಲಿ ಭೂಮಿ ಅಗೆದಾಗ ಇಲ್ಲಿ ಹೇಳಿರುವಂಥ ಏನಂತಾರೆ ಪಟ್ಟಣದ ಗೋಡೆಗಳ ಬಗ್ಗೆ ಹೇಳಿರುವಂಥದ್ದು ನಾವು ನೋಡ್ತೇವೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ಮೊದಲನೇ ವರ್ಷದಲ್ಲಿ ನೋಡುವಾಗ, ಆಗ ಇಸ್ರೇಲ್ ಮಕ್ಕಳ ನಿಮಿತ್ತವಾಗಿ ಒಬ್ಬರೂ ಹೊರಗೆ ಬಾರದ ಹಾಗೆ ಒಳಗೆ ಹೋಗದ ಹಾಗೆ ಎರಿಕೋ ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು. ಮತ್ತು ಮುಚ್ಚಲ್ಪಟ್ಟದಾಗ ಅದರ ಸುತ್ತಲೂ ಏನಂತಾರೆ 2 ರೀತಿಯ ಗೋಡೆಗಳು ಅಥವಾ ಕೋಟೆಗಳಿಂದ ಅದು ಕಟ್ಟಲ್ಪಟ್ಟಿತ್ತು. ಮತ್ತು ಇವರು ಹೇಳೋ ಪ್ರಕಾರ ಇತಿಹಾಸದಲ್ಲಿ ನೋಡ್ತೇವೆ, ಇವಾಗಲೂ ಅದರ ಬುನಾದಿ ತೆಗೆದು ನೋಡಿದಾಗ ಸುಮಾರು 14 ಫೀಟ್ ಅಗಲ 11 ಫೀಟ್ ಎತ್ತರವಿರುವಂಥ ಗೋಡೆಗಳು
ಇವತ್ತು ಕೂಡ ಅಲ್ಲಿ ಸಿಗ್ತವೆ ಅಂತಂದ್ರೆ ಇಲ್ಲಿ ಹೇಳಿರುವಂತ ಸಂಗತಿ ನಾವು ನೋಡುವಾಗ ಹೇಗೂ ಇದು ಕಟ್ಟುಕತೆಗಳಲ್ಲ ಅಥವಾ ಕಾಲ್ಪನಿಕವಾದಂಥ ಯಾವುದೇ ವಿಷಯ ಅಲ್ಲ, ಇತಿಹಾಸದಲ್ಲಿ ನಡೆದಿರುವಂಥ ಘಟನೆಯನ್ನು ಇಲ್ಲಿ ಬರೆದಿರುವಂಥ ಸಂಗತಿ. ಮತ್ತು ಇತಿಹಾಸದಲ್ಲಿ ಬರೆದಿರುವಂಥ ಸಂಗತಿಯೇ ಮುಂದೆ ನಮಗೆ ಪೌಲನು ಹೇಳ್ತಾರೆ ಅಂದರೆ ಇವುಗಳು ನಮಗೆ ಉಪಯೋಗಕ್ಕೋಸ್ಕರವೇ ಇಂಥ ಸಂಗತಿಗಳು ಬರೆದಿದ್ದಾನೆ ಅಂತ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ ನೋಡ್ತೇವೆ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ಯಾಕಂದರೆ ನಾವು ತಾಳ್ಮೆ ಮತ್ತು ಬರಹಗಳ ಆಧರಣೆ ಮೂಲಕ ನಿರೀಕ್ಷೆ ಹೊಂದುವಂತೆ ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟವುಗಳೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವು. ಸೊ ದೇವರ ವಾಕ್ಯ ಸ್ವಲ್ಪನೇ ಇದೆ ಅಂದರೆ ಬೇರೆ ಧರ್ಮಗಳಿಗೆ ಹೋಲಿಕೆ ಮಾಡದೆ ಎಷ್ಟೋ ವೇದಗಳು ನಮಗಿಲ್ಲ. ಒಂದೇ ಒಂದು ಬೈಬಲ್ ಗ್ರಂಥ, ಅದರಲ್ಲಿ 66 ಪುಸ್ತಕಗಳು. 66 ಪುಸ್ತಕಗಳಲ್ಲಿ ಹಳೆ ಒಡಂಬಡಿಕೆ 39 ಪುಸ್ತಕಗಳಲ್ಲಿ ಹೇಳಿರುವಂತಹ ಎಲ್ಲಾ ಸಂಗತಿಗಳಲ್ಲಿ ಪೌಲನು ಹೇಳ್ತಾನೆ ಪೂರ್ವದಲ್ಲಿ ಬರೆದಿರುವಂತಹ ಅನೇಕ ಸಂಗತಿಗಳು ನಮ್ಮ ಉಪದೇಶಕ್ಕೋಸ್ಕರ ಬರೆಯಲ್ಪಟ್ಟಿವೆ ಅಂತ ಹೇಳಿ. ಹೇಗೂ ನಮಗೆ ನೇರವಾಗಿ ಇವತ್ತು ಅವುಗಳು ಯಾವುದೇ ಬೋಧನೆಯನ್ನು ತಿಳಿಸದಿದ್ದರೂ ಕೂಡ ಉಪದೇಶಕ್ಕಾಗಿ ಮತ್ತು ಅದ್ರ ಜೊತೆಯಲ್ಲಿ ನೋಡ್ತೇವೆ ಆತ್ಮಿಕವಾಗಿ ನಾವು ಅನ್ವಯಿಸೋದಕ್ಕೋಸ್ಕರ ದೇವರು ಈ ವಾಕ್ಯಗಳನ್ನು ನಮಗೆ ಬರೆದು ಕೊಟ್ಟಿದ್ದಾನೆ ಅಂತ ನೋಡ್ತೇವೆ. ಇಲ್ಲ ನೋಡುವಾಗ ಹೀಗೆ ಅವರು ಆ ಒಂದು ಪ್ರದೇಶಕ್ಕೆ ಬರಬೇಕಾದ್ರೆ ನೋಡ್ತೇವೆ ಅವರು ಎರಡು ರೀತಿಯ ಗೋಡೆಗಳನ್ನು ಕಟ್ಟಿಕೊಂಡು ಅವರು ಭದ್ರವಾಗಿ ಮುಚ್ಚಿಕೊಂಡು ಒಳಗೆ ಇದ್ರು. ಯಾಕೆ ಹಾಗಿದ್ರು ಅಂದ್ರೆ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 1ನೇ ವಚನ. 5ನೇ ಅಧ್ಯಾಯ 1ನೇ ವಚನ, ಅದರಿಂದ ಹಿಂದಿನ ಅಧ್ಯಾಯ. ಇದಾದ ಮೇಲೆ ಕರ್ತನು ಇಸ್ರಾಯೇಲ್ ಮಕ್ಕಳು ದಾಟಿ ಹೋಗುವವರೆಗೆ ಅವರ ಮುಂದೆ ಯೋರ್ದನ್ ಓಣಿಗೆ ಹೋಗ ಮಾಡಿದ್ದನ್ನು ಆಚೆ ದಡದಲ್ಲಿ ಪಶ್ಚಿಮದಲ್ಲಿ ವಾಸಿಸಿದ್ದ ಅಮೋರಿಯರ ಸಕಲ ಅರಸರು, ಸಮುದ್ರ ಆಚೆಯಲ್ಲಿ ವಾಸಿಸಿದ ಕಾನಾನ್ಯರ ಸಕಲ ಅರಸರು ಕೇಳಿದಾಗ ಅವರ ಹೃದಯವು ಕರಗಿ ಹೋಯಿತು. ಇಸ್ರಾಯೇಲ್ ಮಕ್ಕಳ ನಿಮಿತ್ತವಾಗಿ ಅವರಿಗೆ ಪ್ರಾಣ ಹೋದಂತೆ ಆಯಿತು. ಏನಂದ್ರೆ ದೇವರು ಮಾಡಿರುವಂಥ ಮಹತ್ ಕಾರ್ಯವನ್ನು ಅವರು ಕಂಡು ಇಸ್ರಾಯೇಲ್ ಮಕ್ಕಳಿಗೋಸ್ಕರ ಭಯಪಟ್ಟರು. ಇಸ್ರಾಯೇಲ್ ಮಕ್ಕಳ ನಿಮಿತ್ತವಾಗಿ ಅವರಿಗೆ ಪ್ರಾಣ ಹೋದಂತೆ ಆಯಿತು. ಅಂದರೆ ಇಸ್ರಾಯೇಲ್ ಮಕ್ಕಳಲ್ಲಿ ದೇವರು ಇದ್ದಾನೆ, ದೇವರು ಮಹತ್ತಾದಂಥ ಕಾರ್ಯ ಮಾಡ್ತಿದ್ದಾನೆ. ನೋಡ್ತೇವೆ ನಾವು ನಿನ್ನೆ ದಿವಸ ನೋಡಿದ್ದೇವೆ ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ನಡೆಸಿದನು. ಆದರೆ ಮುಂದೆ ನೋಡುವಾಗ ಮೋಶೆಯ ನಂತರ ಇಲ್ಲಿ ಯೆಹೋಶುವನನ್ನು ಮೋಶೆ ನೇಮಿಸಿದನು. ಮೋಶೆ ಹೇಗೆ ಇಸ್ರಾಯೇಲರನ್ನು ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿದನೋ ಇಲ್ಲಿ ದೇವರು ಯೆಹೋಶುವನ ಮುಖಾಂತರ ಇಸ್ರಾಯೇಲರು ಯೋರ್ದನ್ ನದಿಯನ್ನು ದಾಟುವಂತೆ ಮಾಡಿದ. ಯೋರ್ದನ್ ನದಿಯನ್ನು ದಾಟುವಂತೆ ಮಾಡ್ದಂದ್ರೆ ಒಣ ನೀರಿನಲ್ಲಿ ಆತನು ದಾರಿಯನ್ನು ಮಾಡಿ ಅವರು ದಾಟುವಂತೆ ಮಾಡಿದ. ಮತ್ತು ಅಷ್ಟೇ ಅಲ್ಲ, ಅದಕ್ಕಿಂತ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಕೂಡ ಕೇಳಿರುವಾಗ ಅಲ್ಲೇ ಅದಕ್ಕೆ ಹೇಳ್ತಾನೆ, ಅಲ್ಲಿ ನೋಡುವಾಗ ಆಚೆ ದಡದಲ್ಲಿ ಪಶ್ಚಿಮದಲ್ಲಿ ವಾಸಿಸಿದ ಅಮೋರಿಯರ ಸಕಲ ಅರಸರು, ಸಮುದ್ರ ಆಚೆಯಲ್ಲಿ ವಾಸಿಸಿದ ಕಾನಾನ್ಯರ ಸಕಲ ಅರಸರು ಕೇಳಿದಾಗ ಅಂದಿನ ಕಾಲದಲ್ಲಿ ಇರುವಂಥ ಅರಸರುಗಳು ಈ ಸಂಗತಿನ ಕೇಳಿದಾಗ ಅವರು ಭಯಪಟ್ಟರು. ಅದಕ್ಕೆ ಇಲ್ಲಿ ಬರುವಾಗ ಯೆರಿಕೋ ಪಟ್ಟಣದ ಜನರು ಕೂಡ ಇಸ್ರಾಯೇಲರು ಬರ್ತಿದ್ದಾರೆ ಅಂದರೆ ಅವರು ಹೋಗಿ ಎದುರಿಸಿ ಯುದ್ಧ ಮಾಡಿ ಗೆಲ್ತೇವೆ ಅನ್ನುವಂಥ ಭರವಸೆ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಒಂದೇ ಕೆಲಸ ಮಾಡಿದ್ರೆ ಅಂದರೆ ಬಾಗಿಲುಗಳನ್ನು ಮುಚ್ಚಿಕೊಂಡು ಭದ್ರವಾಗಿ ಅವರು ಒಳಗೆ ಇದ್ರು. ಏನಂದ್ರೆ ಅವರೇನಂದ್ರೆ ಅವರು ತಾವು ಹೋಗಿ ಯುದ್ಧ ಮಾಡಿ ಗೆಲ್ತೇವೆ ಅನ್ನೋದಕ್ಕಿಂತ ತಾವು ಕಟ್ಟಿರುವಂಥ ಗೋಡೆಗಳ ಮೇಲೆ ಅತಿಯಾದಂಥ ನಂಬಿಕೆ ಇಟ್ಟರು. ಇಷ್ಟೊಂದು ಬಲವಾದಂಥ ಗೋಡೆಗಳಿದೆ, ಇವುಗಳನ್ನು ಒಡೆದು ಅವರು ಬರೋದಕ್ಕೆ ಸಾಧ್ಯ ಇಲ್ಲ, ನಾವು ಒಳಗೆ ಇರ್ತೇವೆ. ಮತ್ತು ಅಷ್ಟೇ ಅಲ್ಲ, ಕೆಲವು ಸಾರಿ ಹಾಗೆ ಮಾಡುವಾಗ ಕೆಲವು ಸಾರಿ ಮತ್ತೆ ಇದೇ ಇತಿಹಾಸಗಳು ನೋಡ್ತೇವೆ, ಹೊರಗೆ ಈ ಒಂದು ಪಟ್ಟಣಕ್ಕೆ ಏನೋ ಒಳಗೆ ನೀರು, ಒಳಗೆ ದವಸದಾನೆ ಎಲ್ಲ ಇದ್ರೆ ಒಳಗೆ ಚೆನ್ನಾಗಿರ್ತಾರೆ. ಆದರೆ ಒಂದು ವೇಳೆ ನದಿ ಹೊರಗಿಂದ ಆ ಪ್ರದೇಶದಿಂದ ಹಾದು ಹೋಗ್ಬೇಕಾದ್ರೆ ಹೊರಗಿರುವಂಥ ವೈರಿಗಳು ಅನೇಕ ಸಾರಿ ಹಂತಗಳನ್ನು ಸಹ ಕಟ್ ಮಾಡೋದು ನೋಡ್ತೇವೆ. ಇವತ್ತು ಸದ್ಯಕ್ಕೆ ಇವಾಗ ಇಸ್ರೇಲ್ ಸಂಗತಿಯನ್ನೇ ನಾವು ನೋಡ್ತಾ ಇದ್ದೇವೆ. ಇದೇ ಇಸ್ರೇಲರು ಇವತ್ತು ಏನಂತಾರೆ ಗಾಜಾನಲ್ಲಿ ಯುದ್ಧ ಮಾಡ್ತಿರೋದು ನೋಡ್ತೇವೆ. ಅಲ್ಲಿ ಮಾಡುವಾಗ ಗಾಜಾದಲ್ಲಿರುವಂಥ ಆ ಟೆರರಿಸ್ಟ್ಗಳನ್ನು ಅವ್ರು ಸಾಯಿಸ್ಬೇಕಾದ್ರೆ ಅವ್ರು ಅದಕ್ಕಿಂತ ಮೊದಲೇ ಅವ್ರು ಎಲ್ಲೆಲ್ಲಿಂದ ಏನೇನು ಕಟ್ ಮಾಡಬೇಕು ಅದು ಮಾಡ್ಕೊಂಡು ಹೋಗಿ ಕೊನೆಗೆ
ಅವರು ಅಡಗಿರುವಂಥ ಸ್ಥಳ ಹುಡುಕಿ ಮಾಡೋದು ಇದು ಎಲ್ಲ ಕಡೆ ಇರುವಂಥ ಸಂಗತಿ. ಯಾಕಂದ್ರೆ ಇವ್ರು ತಿಳ್ಕೊಂಡಿರೋ ಆರನೇದಲ್ಲಿ ಎರಿಕೋ ಪಟ್ಟಣ ನಾವು ಒಳಗೆ ಮುಚ್ಕೊಂಡಿರ್ತೇವೆ. ಮುಚ್ಕೊಂಡಿದ್ದರೆ ಒಂದು ವೇಳೆ ಒಳಗೆ ಎಲ್ಲವೂ ವರ್ಷಗಳಾದರೂ ಒಳಗೆ ಎಲ್ಲ ಸಿಗ್ಬೇಕಾದ್ರೆ ಪರವಾಗಿಲ್ಲ ಅವ್ರು ಇರ್ಬೋದಾಗಿತ್ತು. ಅಥವಾ ಈ ರೀತಿ ಇಲ್ಲಿ ನೋಡ್ಬೇಕಾದ್ರೆ ಒಂದು ವೇಳೆ ಅವರಿಗೆ ಎಲ್ಲವೂ ಒಳಗಿರ್ತೇನೋ ಹೊರಗೆ ಬರಬೇಕಾಗಿರಲಿಲ್ಲ. ಆ ರೀತಿಯಾಗಿ ಅವರು ಒಳಗೆ ಭದ್ರವಾಗಿ ಆಗಿರುವಾಗ ನೋಡ್ತೇವೆ. ಯಾಕೆ ಹಾಗಂದ್ರೆ ಆ ಒಂದು ಹಿಂದಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಹಾಗೆ ಅಂತ ಗೋಡೆಗಳು ಇರುವಾಗ ನೇರವಾಗಿ ವೈರಿಗಳು ಗೋಡೆಗಳನ್ನು ಒಡೆದು ಒಳಗೆ ಹೋಗೋದಕ್ಕೆ ಬಹಳ ಕಠಿಣವಾದಂಥ ಸಂಗತಿ. ಹಾಗೇನಾದ್ರೂ ಹೋಗ್ಬೇಕಾದ್ರೆ ಒಳಗಿನಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡುವಾಗ ಹೊರಗಿನ ಜನರ ಏನಂತಾರೆ ಪ್ರಾಣ ಹೋಗುವಂಥದ್ದು ಬಹಳ ಹೆಚ್ಚಿನ ಏನಂತಾರೆ ಅನಾಹುತ ಇಲ್ಲೇ ಆಗುತ್ತೆ ಒಳಗಿನಕ್ಕಿಂತ. ಯಾಕಂದ್ರೆ ಅವರು ಭದ್ರವಾಗಿ ಸಿದ್ಧರಾಗಿ ಮೇಲಿಂದಲೇ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವರು ಆ ಒಂದು ಭದ್ರತೆಯಲ್ಲಿದ್ರು ಇವರು ನಾವು ಬಹಳ ಚೆನ್ನಾಗಿ ಒಳಗಿರುತ್ತೆ, ನಮ್ಗೆ ಯಾವುದು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಆದ್ರೆ ನಾವು ನೋಡ್ತೇವೆ ಇಸ್ರೇಲರಿಗೆ ಕಾನಾನ್ ದೇಶ ಹೋಗ್ಬೇಕಾದ್ರೆ ನಾವು ನೋಡ್ತೇವೆ ಅವರು ಈ ಒಂದು ಎರಿಕೋ ಪಟ್ಟಣ ಧ್ವಂಸ ಮಾಡಿ ಮುಂದೆ ಹೋಗ್ಬೇಕಾಗಿದೆ. ನಮಗೆ ಇವತ್ತು 24ನೇ ಇಸ್ವಿಯಲ್ಲಿ ನಾವು ಕಾಲಿಟ್ಟಾಗ ದೇವರು ನಮಗೆ ಅಂಥ ಒಂದು ಯುದ್ಧದ ಸ್ಥಿತಿ ನಮ್ಮ ಮುಂದೆ ಇಟ್ಟಿರ್ಬೋದು. ನಮಗೆ ನಾವು ನೋಡ್ತಲೇ ನಮಗೆ ವೈರಿಗಳ ನಾವು ಹೋಗುವಂಥ ದಾರಿಯಲ್ಲಿ ವೈರಿಗಳು ಕಾಣ್ಬೋದು. ನಾವು ಹೋಗುವಂಥ ದಾರಿಯಲ್ಲಿ ಇಂಥ ಬಲವಾದಂಥ ಕೋಟೆಗಳು ಅಥವಾ ಬಲವಾದಂಥ ಗೋಡೆಗಳು ಅಡ್ಡ ಬರ್ಬೋದು. ಆದರೆ ನಾವು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಹೋಗ್ತೇವೋ ಅಥವಾ ಅಲ್ಲಿಂದ ಭಯಪಟ್ಟು ವಾಪಸ್ ಬರ್ತೇವೆ, ಅಥವಾ ನಾವು ಏನಂತಾರೆ ನಮ್ಮ ಪ್ರಯಾಣದಲ್ಲಿ ಮತ್ತೆ ಹಿಂದಿನ ಜೀವಿತಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಪೌಲನು ಹೇಳುವ ಹಾಗೆ ಇವುಗಳನ್ನು ಉಪದೇಶವಾಗಿಟ್ಟಿದ್ದಾನೆ. ಅಂದರೆ ದೇವರು ನಮ್ಮನ್ನು ಕರೆದಾಗ ನಮಗೆ ಇವತ್ತು ಈ ಒಂದು 24ನೇ ಇಸ್ವಿ ಈ ಒಂದು ಪ್ರದೇಶ ಈ ಒಂದು ವರ್ಷ ದೇವರು ನಮಗೆ ವಾಗ್ದಾನವಾಗಿ ನಮ್ಗೆ ಕೊಟ್ಟಿದ್ದಾನೆ. ಆದರೆ ಅದು ಜೊತೆಲೆ ಆತ ಹೇಳ್ತಾನೆ ನಿಮಗೆ ಯುದ್ಧ ಉಂಟು, ಹೋರಾಟ ಉಂಟು. ಹೇಗೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಏನಂತಾರೆ ಕ್ರೈಸ್ತರಂತ ನೋಡುವಾಗ ಹೋರಾಟ ಮಾಡುವಂಥವ್ರೇ ಆಗಿದೆ. ಆದರೆ ಹೋರಾಟ ಆದ ತಕ್ಷಣ ಇಲ್ಲಿ ಹೇಳಿರುವಂಥ ರೀತಿಯಲ್ಲಿ ಕತ್ತಿ ಈಟಿ ಬರ್ಜಿಗಳನ್ನು ಹಿಡ್ಕೊಂಡು ಅಥವಾ ಇವತ್ತಿನ ರೀತಿಯಲ್ಲಿ ಬಂದೂಕು ಅಥವಾ ಇನ್ನೇನೋ ಹಿಡ್ಕೊಂಡು ಯುದ್ಧ ಮಾಡುವಂಥವ್ರಲ್ಲ. ಆದರೆ ದೇವರು ಕೊಡುವಂಥ ಆಯುಧಗಳೇ ಬೇರೆ ಆಗಿದೆ. ಹಾಗೆ ನಾವು ಮಾಡುತ್ತೇವೆ ಮತ್ತು ಅದು ಒಂದು ರೀತಿ ಹಾಗೆ ಮಾಡುವಂಥರ ಉದ್ದೇಶವೇ ನಾವು ನೋಡ್ತೇವೆ. ಹಾಡ್ದೇವೆ ಅವಲೇ ದೂರ ದೇಶದಲ್ಲಿ ಕ್ರೂಜೆಯ ಮೇಲೆ ಅಂತೇಳಿ. ಏನಂದ್ರೆ ನಾನು ಬರುವವರೆಗೂ ನಾನು ನನ್ನ ಕ್ರೂಜೆಯನ್ನು ಹೊತ್ತು ಆತನ ಹಿಂದೆ ಹೋಗ್ತೇನೆ. ಕ್ರೂಜೆಯನ್ನು ಹೊತ್ತು ಕರ್ತನ ಹಿಂದೆ ಹೋಗುವಂಥದ್ದೇ ನಾವು ಮಾಡುವಂಥ ಹೋರಾಟ ಆಗಿದೆ ಹೊರತು ಇವತ್ತು ಅಂದಿನ ಕಾಲದಲ್ಲಿ ಮಾಡುವಂಥ ಇಷ್ಟೆಲ್ಲ ಸಾಯಿಸುವಂತ ಇವತ್ತು ದೇವ್ರು ನಮ್ಗೆ ಹೋಗಿ ಯಾರನ್ನು ಸಾಯಿಸೋದಕ್ಕೆ ಹೇಳ್ತಾ ಇಲ್ಲ. ಆದ್ರೆ ನಾವು ಇವತ್ತಾದ್ರೂ ದೇವ್ರ ವಾಕ್ಯ ಹೇಳ್ತಂದ್ರೆ ಅಂಧಕಾರದ ಶಕ್ತಿಯಿಂದಲೂ ನಂತರ ದುರಾತ್ಮದ ಸೇನೆಗಳ ಮೇಲೆಯೂ ನಾವು ಹೋರಾಟ ಮಾಡುವಂಥವರಾಗಿದ್ದೇವೆ. ಒಂದು ವೇಳೆ ಯಾರಾದ್ರೂ ಜನರು ನಮ್ಮ ಮೇಲೆ ವಿರೋಧಿಗಳಾಗಿ ಬಂದರೂ ಕೂಡ ಅವರು ತಾವು ಬರಲಿಲ್ಲ, ಬದಲಾಗಿ ಅವರು ಅಂಧಕಾರದ ಶಕ್ತಿಯ ದುರಾತ್ಮಗಳ ಪ್ರೇರೇಪಣೆಯಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರುವಂಥವರಾಗಿದ್ದಾರೆ. ಅದಕ್ಕೆ ಅವರನ್ನು ನಾವು ಗುರಿಯನ್ನಾಗಿ ಮಾಡೋದಕ್ಕಿಂತ ಅವರನ್ನು ಪ್ರೇರೇಪಿಸುವಂಥವರಿಗೆ ಹೋರಾಟ ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅಂತ ಒಂದು ಸಂಗತಿ ಏನಂತಾರೆ ನಮಗೆ 24ನೇ ಇಸ್ವಿಯಲ್ಲಿ ಇದೆ ಅಂತ ನಾವು ಹೋಗೋಣ. ಯಾಕಂದ್ರೆ ಎಲ್ಲ ಕಡೆನೂ ಎಲ್ಲ ಸರಿ ಹೇಳುವಂತಂದ್ರೆ ಸುಳ್ಳು ಭರವಸೆ ಕೊಡುವಂಥವ್ರು ಅನೇಕರು ಇರ್ತಾರೆ. ಈ ವರ್ಷ ದೇವರು ನಿಮಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ, ಆಗಿದೆ ಹೀಗಿದೆ ಅಂತ ಹೇಳಿ. ಹೌದು, ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ, ಆ ವಿಷಯ ಬೇರೆ. ಆದರೆ ಯಾವತ್ತೂ ನಮ್ಗೆ ಹತ್ರ ಯಾರೋ ಬಂದ್ರೆ ನಾವು ಒಳ್ಳೇದನ್ನೇ ಹೇಳ್ತೇವೆ, ಬಹಳ ಚೆನ್ನಾಗಿರುವಂಥ ಸಂಗತಿಗಳನ್ನೇ ಹೇಳ್ತೇವೆ. ಆದರೆ 2-3 ವರ್ಷಗಳಿಂದ ನೋಡ್ದೇವಲ್ಲ, ಕರೋನಾ ಬಂದಾಗ ಯಾರು ಕೂಡ ಹೇಳಲಿಲ್ಲ, ಭವಿಷ್ಯತ್ತು ಹೇಳಿಲ್ಲ, ಏನು ಮಾಡಲಿಲ್ಲ. ಈ ವರ್ಷ ನಿಮಗೆ ಬಹಳ ಕಠಿಣ ಇರುತ್ತೆ, ಬಾಗಿಲು ಕಿಟಕಿ ಮುಚ್ಕೊಂಡು ಮನೇಲೇ ಇರಬೇಕು ಅಂತ ಯಾರು ಹೇಳಲಿಲ್ಲ. 1 ವರ್ಷ ಇಲ್ಲ, 2 ವರ್ಷ ಇಡೀ ಲೋಕವೇ. ಅದೇ ಅನೇಕರು ಹೇಳಿರ್ತಾರೆ ಸುಮ್ಮನೆ, ದೇವರು ನಿಮಗೆ ಹಿಂಗೆ ಆಶೀರ್ವದಿಸ್ತಾನೆ, ಹಾಗೆ ಆಶೀರ್ವದಿಸ್ತಾನೆ.
ದೇವರು ಖಂಡಿತವಾಗಿ ಆಶ್ರಯಿಸ್ತಾನೆ, ಖಂಡಿತವಾಗಿ ನಮ್ಮ ಜೊತೆಯಲ್ಲಿದ್ದಾನೆ. ಆದರೆ ಆತನು ನಮಗೆ ಕೆಲವು ಸಂಗತಿಗಳು ಹೇಳಿದ್ದಾನೆ. ಕೊರೋನಾ ಬಂದಾಗಲೂ ಅದನ್ನು ಎದುರಿಸಲು ನೀವು ಹೋರಾಟ ಮಾಡ್ರಿ, ಯುದ್ಧ ಮಾಡ್ರಿ, ಹೋಗ್ರಿ. ಇವತ್ತು 24 ಇಸ್ವಿಯಲ್ಲಿ ಇವತ್ತು 1ನೇ ದಿವಸ ನಾವು ಮೊದಲು ನೋಡ್ತಿದ್ದೇವೆ. ಮುಂದೆ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಆ ಒಂದು ನಂಬಿಕೆ ನೋಡೋಣ ಅಂದ್ರೆ ನಮಗೆ ದೇವರು ಹೋರಾಟವನ್ನು ನೇಮಿಸಿದ್ದಾನೆ. ಮತ್ತು ಹೋರಾಟ ನೇಮಿಸಿದಾಗ ದೇವರು ಆತನ ಹೇಳ್ತದಾನೆ ಅಂದ್ರೆ ಆ ಒಂದು ಸ್ಥಳವನ್ನು ಅಥವಾ ನೀವು ಹೋಗ್ಬೇಕಾಗಿರುವಂತ ಯುದ್ಧಕ್ಕೆ ಜಯವನ್ನು ನಾನು ಒದಗಿಸ್ಕೊಟ್ಟಿದ್ದೇನೆ. ಆದರೆ ಅದರ ಹಿನ್ನೆಲೆ ಏನಿದೆ ಅಂದ್ರೆ ನೀವು ಕಾನಾನ್ ದೇಶಕ್ಕೆ ಹೋಗ್ಬೇಕು. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಈ ಯುದ್ಧವನ್ನು ಮಾಡಲೇಬೇಕು. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಇರುವಂತ ಈ ಗೋಡೆಯನ್ನು, ಈ ಪಟ್ಟಣವನ್ನು ನೀವು ಧ್ವಂಸ ಮಾಡಲೇಬೇಕು. ಅವಾಗಲೇ ನೀವು ಮುಂದೆ ಹೋಗ್ತೀರಾ. ಅದಕ್ಕೆ ನಾವು ನೋಡ್ತೇವೆ ದೇವರು ಇಂಥ ಅನೇಕ ಸಂಗತಿಗಳನ್ನು ನಮಗೆ ಆತನು ನೇಮಿಸಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ನಾವು ಸಿದ್ಧರಾಗಿದ್ದೇವ. ಅದಕ್ಕೋಸ್ಕರ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇವ. ನಿನ್ನೆಯ ಒಂದು ಸಂದೇಶ ಅದೇ ಆಗಿತ್ತು. ಯಾವಾಗ ನಾವು ದೇವರ ಬಳಿಗೆ ಒಂದು ಹೆಜ್ಜೆ ಅಥವಾ ಒಂದು ಮನಸ್ಸು ಮಾಡಿ ನಾವು ದೇವರ ಬಳಿಗೆ ಬರ್ತೇವೋ ಬಂದ ತಕ್ಷಣ ಏನಂದ್ರೆ ಅನೇಕ ಸಾರಿ ಎಲ್ರಿಗೂ ಏನಾಗಿದೆ, ನಾವು ಇಲ್ಲಿಗೆ ಹೋದೆವು, ಅಲ್ಲಿಗೆ ಹೋದೆವು, ದೇವರು ಬಹಳ ಒಳ್ಳೇದು ಮಾಡ್ದ, ಬಹಳ ಸಮಾಧಾನ ಆಗಿದೆ, ಎಲ್ಲ ಚೆನ್ನಾಗಿ ಮಾಡ್ದಾನೆ. ಇದು ಲೋಕದಲ್ಲಿರುವಂಥವರ ಮಾತುಗಳು. ಆತ್ಮಿಕವಾಗಿ ನಿತ್ಯತೆಯಲ್ಲಿ ನಾವು ಜೀವಿಸುವುದಕ್ಕೆ ಮನಸ್ಸು ಮಾಡುವಂಥವರಿಗೆ ದೇವರು ಅನೇಕ ಸಾರಿ ಆ ಲೋಕದವರು ಆಶಿಸುವಂಥ ರೀತಿಯಲ್ಲಿ ದೇವರು ನಮಗೆ ಮಾಡಲ್ಲ. ಬದಲಾಗಿ ತಕ್ಷಣದಲ್ಲಿ ನಮಗೆ ಯುದ್ಧ ಅಥವಾ ಹೋರಾಟ ಅಥವಾ ಏನಂತಾರೆ ಒಂದು ರೀತಿಯಾದ ಘರ್ಷಣೆಯನ್ನು ದೇವರು ಇಡ್ತಾನೆ. ಯಾಕಂದ್ರೆ ಅದರಲ್ಲಿ ನಾವು ಪಾಸ್ ಆಗಿ ಮುಂದೆ ಬರಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾವು ನೋಡ್ತೇವೆ ಮತ್ತನ ಸುವಾರ್ತೆಯಲ್ಲಿ ಆತನು ತಾನು ಸೇವೆಯನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರ ಆತನು ಬ್ಯಾಪ್ಟಿಸಮದ ಯೋಹಾನನ ಬಳಿಗೆ ಬಂದು ಆತನು ಬ್ಯಾಪ್ಟಿಸಮ್ ತಗೊಂಡ. ಯೋಹಾನನ ಹೇಳ್ತಾನೆ, ನೀನು ದೇವರ ಕುಮಾರನು ಅಥವಾ ನಾನು ಹೇಗೆ ನಿನಗೆ ಮಾಡಬೇಕು ಅದೆಲ್ಲ ಅದಾದರೆ ಎಲ್ಲವನ್ನೂ ಏನಂತಾರೆ ದೇವರ ನೀತಿಯನ್ನು ನೆರವೇರಿಸೋಸ್ಕರ ಇದೆಲ್ಲ ನೀನು ಮಾಡಬೇಕು ಅಂತ ಹೇಳ. ಕರ್ತನು ಬ್ಯಾಪ್ಟಿಸಮನ್ನು ತೆಗೆದುಕೊಂಡ ತಕ್ಷಣದಲ್ಲಿ ಆಕಾಶವಾಣಿ ಇತ್ತು. ದೇವರು ಆಕಾಶದಿಂದ ಆತನು ಹೇಳಿದ, ಈತನು ನನ್ನ ಪ್ರಿಯ ಮಗನ, ಈತನನ್ನು ನಾನು ಮೆಚ್ಚಿದ್ದೇನೆ. ಮತ್ತು ಪರಿಶುದ್ಧಾತ್ಮನು ಪಾರಿವಾಳದ ರೀತಿಯಲ್ಲಿ ಆತನ ಮೇಲೆ ಎಳೆದು ಬಂದ ಮೇಲೆ ಅಲ್ಲಿ ಮುಂದಿನ ವಾಕ್ಯಗಳು ಬರದಿಲ್ಲ ಎಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆಮೇಲೆ ಯೆರೂಸಲೇಮಿಗೆ ಹೋಗಿ ಸ್ವಲ್ಪ ಆರಾಮವಾಗಿ ಮಲ್ಕೊಂಡನು ಅಂತ ಹೇಳಿ ಹೇಳಿದೆ. ತಕ್ಷಣದಲ್ಲಿ ಏನು ಹೇಳ್ತೇನೆ, ಪರಿಶುದ್ಧಾತ್ಮನ ಆತನನ್ನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಅಡವಿಗೆ ಆತನನ್ನು ಕಳಿಸಿದನು. ನಮ್ಮ ಜೀವಿತದಲ್ಲಿ ಕೂಡ ಏನಂತಾರೆ ಕೆಲವರು ಬ್ಯಾಪ್ಟಿಸಮ್ ತಗೋಬೇಕಂತಿದ್ರು. ಬ್ಯಾಪ್ಟಿಸಮ್ ಒಂದೇ ಅಲ್ಲ, ನಾವು ಯಾವಾಗಲೂ ಕರ್ತನಿಗೆ ನಾವು ಒಪ್ಪಿಸ್ಕೊಟ್ಟು, ಆಯ್ತು ದೇವರೇ ನಾನು ಇವತ್ತಿನಿಂದ ನಿನಗೆ ನನ್ನನ್ನು ಒಪ್ಪಿಸ್ಕೊಟ್ಟು ನಾನು ಜೀವಿಸ್ತೇನೆ, ನಿನ್ನ ವಾಕ್ಯಗಳಿಗೆ ವಿಧೇಯನಾಗ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಹತ್ರ ಜೀವಿಸ್ತೇನೆ ಅಂತ ಕೆಳ ದೇವರು ಬಹಳ ಒಳ್ಳೆ ನಿರ್ಧಾರ ಮಾಡಿ ಸ್ವಲ್ಪ ಆರಾಮಾಗಿರಂತ ಹೇಳಲ್ಲ. ದೇವರು ಕೂಡ ನಮಗೆ ಹೋರಾಟ ನಡೆಸ್ತಾನೆ. ಅದರ ಜೊತೆಯಲ್ಲಿಯೇ ಸೈತಾನನು ಕೋಪಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಎಲ್ಲಿವರೆಗೂ ನಾವು ದೇವರ ಪರವಾಗಿ ನಾವು ನಿಂತ್ಕೊಳ್ಳೋದಿಲ್ವೋ, ದೇವರ ಪರವಾಗಿ ನಾವು ಮಾತನಾಡಲ್ವೋ, ದೇವರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋ ಸೈತಾನ್ ನಮ್ಮ ಮೇಲೆ ಏನು ಮಾಡಲ್ಲ. ನಾವು ಸೈತಾನ್ ಪರವಾಗಿ ಅಂದ್ರೆ ಸೈತಾನ್ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಆದ್ರೆ ಅದನ್ನ ವಿರೋಧವಾಗಿ ನಾವು ಯಾವಾಗ ನಾವು ತೀರ್ಮಾನ ಮಾಡ್ತೇವೋ, ಮನಸ್ಸು ಮಾಡ್ತೇವೋ, ಆವಾಗಲೇ ಸೈತಾನನು ಹೊಸದಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಅಂಥ ಅಟ್ಯಾಕ್ಗಳು ನಮಗೆ ಈ ಒಂದು 24ನೇ ಇಸ್ವಿಯಲ್ಲಿ ಇರ್ಬೋದು. ಆದರೆ ಅದಕ್ಕಿಂತ ಮುಂಚೆ ದೇವರು ಹೇಳಿದ್ದಾನೆ, ನಾನು ನಿಮ್ಮೊಂದಿಗಿದ್ದೇನೆ, ನೀವು ಹೋಗ್ರಿ, ಅದನ್ನು ನಮಗೆ ಕೊಟ್ಟಿದ್ದೇನೆ. 2ನೇ ವರ್ಷ ಅದನ್ನೇ ನೋಡ್ತೇವೆ. ಯೆಹೋಶುವ 6ನೇ ಅಧ್ಯಾಯ 2ನೇ ವರ್ಷದಲ್ಲಿ, ಆಗ ಕರ್ತನು ಯೆಹೋಶುವನಿಗೆ, ನೋಡು, ಯೆರಿಕೋವನ್ನು ಅದರ ಅರಸನನ್ನು ಬಲವುಳ್ಳ ಪರಾಕ್ರಮಿಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ದೇವರು ಹೇಳ್ತಲ್ಲ, ನೀನು ಹೋಗಿ ನೋಡು, ಪ್ರಯತ್ನ ಮಾಡು, ನಿನ್ಗಾದಷ್ಟು ನೀನು ಕೆಲಸ ಮಾಡು, ನನಗಾದಷ್ಟು ನಾನು ಕೆಲಸ ಮಾಡ್ತೇನೆ, ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ಕೆಲಸ ಮಾಡಿ ಏನಾರ ಮಾಡು ಅಲ್ಲ. ದೇವರು ಹೇಳ್ತಾನೆ, ನಾನು ನಿನಗೆ ಮೊದಲೇ ಎಲ್ಲ ಕೊಟ್ಟಿದ್ದೇನೆ, ನೀನು ಕೊಟ್ಟಿರುವಂಥದ್ದನ್ನು ನೀನು ಸ್ವೀಕಾರ ಮಾಡೋದಕ್ಕೆ ಹೋಗು. ನಮ್ಮ ಹೋರಾಟ ಅಂದ ತಕ್ಷಣ ಅದಕ್ಕೆ ನಾವು ಭಯ ಪಡೋದು ಬೇಡ. ಏನು 24ನೇ ಇಸ್ವಿಯಲ್ಲಿ ನಮ್ಮ ಹೋರಾಟ ಯುದ್ಧ ಇದೆ ಅಂತ ಹೇಳ್ತಾರೆ, ಏನು ಇಂಥ ಸಂದೇಶ ಕೇಳಿದ್ರೆ ಸರಿ ಇಲ್ಲ ಅಂತ ಅದ್ರ ರೀತಿ ಬೇಜಾರಾಗಂತ ಬೇಡ. ಹೋರಾಟ ಅಂದ ತಕ್ಷಣ ನಾವು ಜಯ ಹೊಂದಿರುವಂಥದ್ದನ್ನು ಪಡ್ಕೊಳ್ಳೋದಕ್ಕೋಸ್ಕರ ದೇವರು
ನಮಗೆ ಹೋರಾಟವನ್ನು ಇಟ್ಟಿದ್ದಾನೆ. ಕರ್ತನು ಹೇಳ್ತಿದ್ದಾನೆ, ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದು ಕೊಟ್ಟಿದ್ದು ಹೇಗೆ ನಿಮ್ಗೆ ಸಿಗುತ್ತೆ? ಇಲ್ಲೇ ಕೂತ್ಕೊಂಡಿದ್ರೆ ನಿಮ್ಗೆ ಅದು ಸಿಗುತ್ತಾ? ಇಲ್ಲ. ಮುಂದೆ ಹೋಗ್ರಿ. ನಿನ್ನೆ ಸಿದ್ಧರಾಗಿದ್ರಲ್ಲ, ಇವತ್ತು ಮುಂದೆ ಹೋಗ್ರಿ. ಹೋಗಿ ಇಂಥ ಕೆಲಸವನ್ನು ಮಾಡ್ರಿ, ನಾನು ಅದನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿರುವಂಥದ್ದು. ಅಂದರೆ ದೇವರು ಮೊದಲೇ ಅದನ್ನು ವಾಗ್ದಾನ ಮಾಡಿದ್ರು. ಇವತ್ತು ನಾವು ಕೂಡ 24 ಇಸ್ವಿಯಲ್ಲಿ ಹೋಗುವಾಗ ಎಂಥ ಯುದ್ಧ ಬರುತ್ತೋ, ಎಂಥ ಹೋರಾಟ ಮಾಡಬೇಕೋ, ಎಂಥ ಪ್ರಾಬ್ಲಮ್ ಇದೆನೋ ಭಯಪಡೋದು ಬೇಡ. ದೇವರು ಅದನ್ನು ನಮಗೆ ಮೊದಲೇ ಒಪ್ಪಿಸಿಕೊಟ್ಟಿದ್ದಾನೆ. ನಮಗೆ ಹೇಗೂ ಮರಣದ ಭಯ, ಈ ಲೋಕದ ಸಂಗತಿಗಳು ಅವ್ರ ಮೇಲೆ ನಾವು ಭರವಸೆಟ್ಟು ಹೋಗುವಂಥವರಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಏನು ಹೇಳೋದನ್ನ ಏನಂದ್ರೆ, ಬರೀ ದೇಹವನ್ನು ಸಾಯಿಸೋದಕ್ಕೋಸ್ಕರ ಭಯ ಪಡಬೇಡ್ರಿ. ದೇಹ ಪ್ರಾಣ ಆತ್ಮಗಳನ್ನು ಸಾಯಿಸುವಂಥವನಿಗೆ ಭಯಪಡ್ರಿ, ಆತನೇ ದೇವರಾಗಿದ್ದಾನೆ. ನಾವಿವತ್ತು ಕೇವಲ ಅನೇಕ ಸಾರಿ ದೈಹಿಕವಾದ ಸಂಗತಿಗೋಸ್ಕರ ಭಯಪಟ್ಟು ಏನೆಲ್ಲ ನಾವು ಏನಂತಾರೆ ದುಃಖ ಒಳಗಾಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ ಅಥವಾ ಏನೆಲ್ಲ ಮಾಡ್ತೇವೆ. ಆದರೆ ದೇವರು ನಮಗೆ ಈ ಲೋಕದ ದೈಹಿಕವಾದಂಥ ಜೀವಿತಕ್ಕೋಸ್ಕರ ಮಾತ್ರ ಕರೆದಿಲ್ಲ. ನಮಗೆ ಈ ಲೋಕದ ಜೀವಿತ, ದೈಹಿಕವಾದಂಥ ಜೀವಿತ ಅನೇಕರಿಗೆ 30, 40, 50, 100 ವರ್ಷನೋ ಎಷ್ಟು ಇರ್ಬೋದು. ಆದರೆ ಅದಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇಲ್ಲ. ಅದರ ನಂತರ ಒಂದು ದಿವಸ ಎಲ್ಲರೂ ಒಂದು ದಿವಸ ದೈಹಿಕವಾಗಿ ಸಾವನ್ನು ಅನುಭವಿಸಲೇಬೇಕು. ಆದರೆ ಆ ಸಾವಿನ ನಂತರ ನಿತ್ಯವಾದಂಥ ಜೀವ ಉಂಟು. ನಮ್ಮ ಆತ್ಮ ಪ್ರಾಣಗಳು ಈ ದೇಹದಿಂದ ಬೇರ್ಪಡುವಾಗ ನಾವು ದೈಹಿಕವಾದಂಥ ಮರಣ ಎಂಬುದಾಗಿ ಹೇಳ್ತೇವೆ. ಆದರೆ ದೇವರು ಆ ನಿತ್ಯತೆಯಲ್ಲಿ ನಾವು ಮರಣ ಹೊಂದಿದ ತಕ್ಷಣದಲ್ಲೂ ಕೂಡ ಆತ್ಮ ಪ್ರಾಣಗಳಿಗೆ ದೇವರು 2 ಸ್ಥಳಗಳನ್ನು ಸಿದ್ಧಪಡಿಸಿದ್ದಾನೆ. ಒಂದು ನರಕ, ಇನ್ನೊಂದು ನಿತ್ಯವಾದಂಥ ಸ್ವರ್ಗ. ಅದೇ ದೇವರಿರುವಂಥ ಸ್ಥಳದನ್ನೇ ಸ್ವರ್ಗ ಅಂತ ಹೇಳ್ತೇವೆ. ಆದರೆ ನಾವು ಈ ದೇಹದಲ್ಲಿರುವಾಗ ನಾವು ಮುಂದೆ ಎಲ್ಲಿ ನಾವು ಜೀವಿಸಬೇಕು ನಿತ್ಯವಾಗಿ, ಅದನ್ನು ನಾವು ತೀರ್ಮಾನ ಮಾಡಬೇಕಾಗಿದೆ. ಹೊರತು ಈ ದೇಹದಲ್ಲಿ ಇಲ್ಲೇ ನಾವು ಬಹಳ ಇರಬೇಕು, ಇಲ್ಲೇ ಉಳಿಸ್ಕೋಬೇಕು, ಇಲ್ಲೇ ಏನೋ ಮಾಡಬೇಕು ಇಲ್ಲ. ಹೌದು, ಎಲ್ಲರಿಗೂ ಅದಿಷ್ಟ, ನಾವೆಲ್ಲರೂ ಅದನ್ನು ಬಯಸ್ತೇವೆ. ಆದರೂ ಕೂಡ ಇವತ್ತಲ್ಲ ನಾಳೆ ನಾವು ತೀರ್ಮಾನ ಮಾಡಬೇಕಲ್ಲ. ಈ ದೇಹವನ್ನು ಬಿಟ್ಟ ಮೇಲೆ ನಾವು ನಿರಂತರವಾಗಿ ಎಲ್ಲಿರ್ತೇವೆ? ಇಲ್ಲಲ್ಲ, ಅದಕ್ಕೋಸ್ಕರ ನಾವೇ ಇನ್ನೊಂದು ಅದು ಮಾಡಬೇಕು ಇಲ್ಲ. ಹೇಗೆ ಬೈಬಲ್ ಹೇಳೋ ಪ್ರಕಾರ ಇಬ್ರಿಯ 9:27 ನೋಡ್ತೇವೆ, ಒಂದ್ಸಾರಿ ಸಾವು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಮತ್ತೆ ಯಾವುದೇ ರೀತಿಯಾದಂಥ ಪುನರ್ಜನ್ಮಗಳು, ಅವತಾರಗಳು, ಅವುಗಳು ಮನುಷ್ಯನಿಗಿಲ್ಲ. ಹಾಗೇನಾದ್ರೂ ಆಗಿದ್ರೆ ಇವತ್ತು ಭೂಲೋಕದ ಮೇಲೆ ಯಾವ ಜನಸಂಖ್ಯೆ ಕೂಡ ಹೆಚ್ಚುತ್ತಾನೆ ಇರಲಿಲ್ಲ. ದೇವರು ಒಂದ್ಸಾರಿ 1,000 ಜೀವಿ ಸೃಷ್ಟಿ ಮಾಡಿದ್ರೆ ಆ 1000 ಜೀವನೇ ರೊಟೇಷನ್ ಹೊಡಿತಾ ಇರ್ತಿತ್ತು. ಒಂದು ಸತ್ತರೆ ಮನುಷ್ಯ ಆಗ್ಬೇಕು, ಇನ್ನೊಂದು ಸತ್ತರೆ ನಾಯಿ ಆಗ್ಬೇಕು, ಮತ್ತೆ ನಾಯಿ ಸತ್ತರೆ ಮನುಷ್ಯ ಆಗ್ಬೇಕು, ಇದು ಸತ್ತರೆ ಪಕ್ಷಿ ಆಗ್ಬೇಕು. ಮತ್ತಿನ್ನು ಹೊಸಬ್ರು ಎಲ್ಲಿ ಬರ್ತಾ ಇದಾರೆ? ಇವತ್ತೆಷ್ಟೋ 8 ಬಿಲಿಯನೋ ಎಷ್ಟೋ ಜನಸಂಖ್ಯೆ 24 ಎಷ್ಟಕ್ಕೂ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿಂದ ಬರ್ತಾ ಇದ್ದಾರೆ? ಅದ್ರ ಜೊತೆ ಮತ್ತೆ ಎಷ್ಟು ಜೀವಿಗಳಿವೆ. ಸೊಳ್ಳೆಗಳಿಗೆ ಎಷ್ಟೊಂದು ಸಾಯಿಸ್ತಾ ಇರ್ತವೆ, ಗುಡ್ ನೈಟ್ ಹಾಕಿ ಅದು ಹಾಕಿ. ಎಲ್ಲಿಂದ ಜೀವಿಗಳು ಎಲ್ಲಿಂದ ಬರ್ತವೆ? ಒಂದು ವೇಳೆ ಹಾಗೇನಾದ್ರು ಜನ್ಮಗಳಿದ್ರೆ ಅವೇ ಒಂದಾಗಿದೆ, ಒಂದು ಬರಬೇಕಾಗಿತ್ತು ಅಲ್ಲ. ಅದ್ರ ಬೈಬಲ್ ಏನು ಹೇಳ್ತಂದ್ರೆ, ಪ್ರತಿ ಮನುಷ್ಯನಿಗೂ ಒಂದು ಸಾರಿ ಸಾವು, ನಂತರದಲ್ಲಿ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪು ಏನಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿರುವುದಾಗಿದ್ದರೆ ನಾವು ಆತನೊಂದಿಗೆ ನಿತ್ಯವಾಗಿ ದೇವರೊಂದಿಗೆ ಜೀವಿಸ್ತೇವೆ. ಯೇಸು ಕ್ರಿಸ್ತನನ್ನು ನಾವು ನಂಬದೇ ಹೋಗಿದ್ರೆ ನಿತ್ಯವಾದಂಥ ಬೆಂಕಿ ಗಂಧಕವಿರುವಂಥ ಕಿರಲ್ಲಿ ಯಾತನೆ, ದಂಡನೆ ಉಂಟು. ಅದನ್ನೇ ನರಕ ಎಂಬುದಾಗಿ ಹೇಳ್ತಾನೆ. ಆದರೆ ದೇವರು ಎಂದಿಗೂ ಮನುಷ್ಯರಿಗೋಸ್ಕರ ನರಕವನ್ನು ಉಂಟು ಮಾಡಲಿಲ್ಲ. ದೇವರು ನರಕವನ್ನು ಉಂಟು ಮಾಡಿರುವಂಥದ್ದು ಸೈತಾನನಿಗೋಸ್ಕರ. ಆದರೆ ಮನುಷ್ಯರು ದೇವರನ್ನು ನಂಬದೆ, ದೇವರನ್ನು ಆರಿಸಿಕೊಳ್ಳದೇ ಇರುವಾಗ ಅವರು ಸೈತಾನನ ಜೊತೆಯಲ್ಲಿ ಸೈತಾನ ಹಿಂಬಾಲಿಸಿ ಸೈತಾನನಿಗೆ ನೇಮಿಸಲ್ಪಟ್ಟಂಥ ಸ್ಥಳದಲ್ಲಿ ಅವರು ಕೂಡ ಹೋಗುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಈ ಲೋಕದ ಸಂಗತಿ, ಈ ದೇಹದ ಸಂಗತಿ ಅತಿ ಹೆಚ್ಚಾದಂಥ ಮಹತ್ವದ ಸಂಗತಿ ಅಲ್ಲ. ಹೌದು, ಅದು ಕೂಡ ನಮ್ಗೆ ಅವಶ್ಯಕತೆ ಉಂಟು, ಬೇಕು. ಆದರೆ ನಿತ್ಯವಾಗಿರುವಂಥ, ಶಾಶ್ವತವಾಗಿರುವಂಥ, ಮಹತ್ವವಾಗಿರುವಂಥ ಸಂಗತಿಗೋಸ್ಕರ ನಾವು ಜೀವಿಸಬೇಕಾಗಿದೆ.
ಅದಕ್ಕೋಸ್ಕರ ನಾವು ಇವತ್ತು ತೀರ್ಮಾನ ಮಾಡಬೇಕಾಗಿದೆ. ಮತ್ತು ಅಂಥ ಜೀವಿತ ನಮಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ನಾವು ದೇವರ ಸ್ತೋತ್ರ ಸಲ್ಲಿಸೋಣ. ಅದಕ್ಕೋಸ್ಕರವೇ ಈ ವಾಕ್ಯಗಳನ್ನು ಓದ್ತಿದ್ದೇವೆ. ಮತ್ತು ಅದ್ರ ಜೊತೆಲಿ ಹೇಳ್ತಾರೆ ಅಂದರೆ ನಾವು ಭಯದಿಂದ ಹೋಗೋಂಥದ್ದು ಬೇಡ. ಯಾಕಂದರೆ ದೇವರು ನಮಗೆ ಕೊಟ್ಟಿದ್ದಾನೆ ಈ ಒಂದು ವರ್ಷ, ಈ ಒಂದು ಪ್ರದೇಶ, ಈ ಒಂದು ಸ್ಥಳ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದನ್ನು ಕೊಟ್ಟಿದ್ದೇನೆ, ಆದ್ರೆ ನೀನು ಹೋಗಿ ಅವುಗಳನ್ನು ಮಾಡಿದ್ರೆ ಕೊಟ್ಟಿದ್ದೇನೆ. ಆದರೆ ಅಲ್ಲಿ ದೇವರು ಹೇಳ್ತಿದೆ ಅಂದರೆ ಒಂದು ರೀತಿ ಮನುಷ್ಯನಿಗೆ ವಿಚಿತ್ರವಾದಂಥ ಸಂಗತಿ. ನಮಗೆ ದೇವರು ವಿಶೇಷವಾಗಿ ನಾವು ನೋಡುವಾಗ ಬೈಬಲ್ನ ಬೋಧನೆಗಳು ಹಾಗೆ ಉಂಟು. ನಾವು ಸರಳವಾಗಿ ಅಥವಾ ಅನೇಕ ಸಾರಿ ರ್ಯಾಷನಲ್ ಆಗಿ ಯೋಚನೆ ಮಾಡಬೇಕು, ಜ್ಞಾನಿಗಳಾಗಿ ಯೋಚನೆ ಮಾಡಬೇಕು, ಹೀಗೆಲ್ಲ ಹೇಳ್ತಾರೆ. ಒಬ್ಬೊಬ್ರು ಭಾಳ ಜ್ಞಾನಿಗಳಿದ್ದಾರೆ, ಒಬ್ಬೊಬ್ರು ಜ್ಞಾನಿಗಳಲ್ಲ. ನಾವು ಬುದ್ಧಿಹೀನರೇ ಆಗಿದೆ, ಅಥವಾ ನಾನು ಬುದ್ಧಿಹೀನನೇ ಆಗಿದ್ದೇನೆ. ಲೋಕದಲ್ಲಿರುವಂತೆ ನಮಗೆ ಅನೇಕ ಜ್ಞಾನ ಇಲ್ಲ. ದೇವರ ಏನಂತಾರೆ ಆಲೋಚನೆ ಅನೇಕ ಸಾರಿ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ. 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ನೋಡುವಾಗ ಈ ಲೋಕದ ಜ್ಞಾನಿಗಳನ್ನು ಅವರನ್ನ ಜ್ಞಾನಿಗಳನ್ನಾಗಿ ಅಥವಾ ಅವರೊಂದು ರೀತಿ ನಾಚಿಕೆ ಪಡಿಸೋದಕ್ಕೋಸ್ಕರ ಈ ಲೋಕದ ಅಜ್ಞಾನಿಗಳನ್ನೇ ದೇವರು ಆರಿಸ್ಕೊಂಡಿದ್ದಾನೆ ಅಂತೇಳಿ ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ದೇವರಾದರೂ ಇಲ್ಲ ನೋಡುವಾಗ ನಾನು ನಿಮಗೆ ಲೋಕವನ್ನು ಈ ಒಂದು ಯೆರಿಕೋನ್ ಪಟ್ಟಣವನ್ನು ಕೊಟ್ಟಿದ್ದೇನೆ, ಆದರೆ ಆತನು ಹೇಳಲಿಲ್ಲ ನೀವು ಸ್ವಲ್ಪ ಎಕ್ಸಸೈಸ್ ಮಾಡ್ರಿ, ಅದನ್ನ ಮಾಡ್ರಿ, ಸ್ವಲ್ಪ ಚೆನ್ನಾಗಿದ್ದು ಕತ್ತಿ ಎಲ್ಲ ಹಿಡ್ಕೊಂಡು ಎಲ್ಲ ಚೂಪ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಬದಲಾಗಿ ಆತನಾದರೂ 7 ದಿವಸ ನೀವು ಪಟ್ಟಣವನ್ನು ಒಂದು ರೌಂಡ್ ಹೊಡಿಬೇಕು. ಮತ್ತಲ್ಲೇ ಆತನೇ ಮೊದಲೇ ಹೇಳಿರುತ್ತೆ ಅಂದರೆ ತುತ್ತೂರಿಯ ಶಬ್ದ ಮಾತ್ರ ಉಂಟು, ಆದರೆ ಮನುಷ್ಯರು ಯಾರು ಏನು ಮಾತಾಡಬಾರ್ದು, ನಿಶ್ಶಬ್ದವಾಗಿತ್ತು. 6 ದಿವಸಗಳು, ದಿವಸಕ್ಕೆ 1 ಸಾರಿ ಹೋಗಿ ರೌಂಡ್ ಹೊಡೆದು ಬರಬೇಕು. ಇದು ಯಾರೇ ಜ್ಞಾನಿಯಾಗಿರುವಂಥವನಿಗೆ ಅಥವಾ ಬಹಳ ಬುದ್ಧಿವಂತ ಹೇಳುವಂಥವ್ರಿಗೆ ಅವ್ರಿಗೆ ಅನಿಸ್ತದೆ ಇದೇನು ಅಂತ ದೇವರು ಹೇಳ್ತಾರೆ. ನಾವು ಈ ಪಟ್ಟಣ ಹೋಗಿ ಹೋರಾಟ ಮಾಡಿ ಗೆಲ್ಲಬೇಕು, ಮುಂದೆ ನಾವು ಕಾನೂನು ದೇಶಕ್ಕೆ ಕೆಲವರು ಭಾಳ ಅರ್ಜೆಂಟ್ ಇರೋರು ಇದ್ದಾರೆ. ಟ್ರಾಫಿಕಲ್ಲಿ ನಾವು ಹೋಗ್ತಾ ಇದ್ರೆ ಸ್ಪೀಡಾಗಿ ಹೋಗ್ತಾರೆ, ಕೇಳ್ತಾರಲ್ಲ ಜನಗಳು, ಅರ್ಜೆಂಟಾ ಅಂತ ಕೇಳ್ತಾರಲ್ಲ, ಅರ್ಜೆಂಟ್ ಅಂದರೆ ಸಾಯೋದಕ್ಕೆ ಅರ್ಜೆಂಟಾ ಅಂತ ಅವ್ರು ಕೇಳೋದು. ಸೊ ಹಾಗೆ ಕಾನೂನು ದೇಶಕ್ಕೆ ಹೋಗೋಂತ ಹೇಳಿದಾಗ ಅರ್ಜೆಂಟಾಗಿ ಹೋಗೋಂಥವ್ರು ಕೆಲವರು ಇರ್ತಾರೆ. ಆದ್ರೆ ದೇವರು ಹೇಳ್ತಾರೆ ಅದು ಬೇಡ, ನಾನು ಹೇಳಿರುತ್ತೆ 7 ದಿವಸ ನೀನು ಬರೀ ಸುತ್ತ ಹೊಡೆದು ಬಾ. ಆ ದಿವಸದಲ್ಲಿ 1 ರೌಂಡ್ ಹೋಗ್ಬೇಕು, ಬರಬೇಕು. ಅಂದರೆ ಅದರ ಜೊತೆಯಲ್ಲಿ ಅಲ್ಲಿ ಹೇಳಿರೋದು ಮುಂದೆ ಒಂದು ಏನಂತಾರೆ ದೇವರ ಒಡಂಬಡಿಕೆಯ ಮಂಜೂಷ ಉಂಟು, ಟಗರಿನ ಕೊಂಬಿನಿಂದ ಮಾಡಿರುವಂಥ ತುತ್ತೂರಿ ಉಂಟು. ಅವುಗಳ ಮುಂದೆ ಅವರು 7 ಯಾಜಕರು ತುತ್ತೂರಿಗಳನ್ನು ಮಾತ್ರ ಊದುತ್ತಾ ಹೋಗ್ಬೇಕು. ಅನೇಕರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ದೇವರು ಹೇಳೋದು ಏನು, ಇದರಲ್ಲಿ ಏನು ಕೆಲಸನೇ ಇಲ್ಲ, ಏನೂ ಇಲ್ಲ, ಯುದ್ಧ ಮಾಡೋಂಥದ್ದು ಅದು ಏನೂ ಇಲ್ಲ, ಬರೀ ತುತ್ತೂರಿ ಓದಿ ಬರ್ಬೇಕಂತ ಏನಾಗುತ್ತೆ. ತುತ್ತೂರಿ ನೆಕ್ಸ್ಟ್ ಸಲ ನೋಡ್ತೇವೆ, ಅದು ಇವರಿಗೆ ಹಾಗಾಗಿರ್ಬೋದು. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕೆಲವರಿಗೆ ಭಾಳ ಏನಂತಾರೆ ಈ ಲೋಕದಲ್ಲಿ ಇವತ್ತು ಕೂಡ ನೋಡ್ತೇವೆ. ಇಸ್ರೇಲರು ಈ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ 40 ವರ್ಷಗಳು ಬೇಕಾಗಿರಲಿಲ್ಲ. ಆದರೆ ಅವರು ಓಡಾಡೋರಲ್ಲಿ ಭಾಳ ಪರಿಣಿತರಾಗಿದ್ರು. ಸುತ್ತ ಹೊಡಿತಾ ಇರಬೇಕು, ಎಲ್ಲೋ ಬೆಟ್ಟಗಳಿಗೆ ಅವ್ರು ಸುತ್ತ ಹೊಡಿತಾ ಇದ್ರು. ಕಾನಾನ್ ದೇಶಕ್ಕೆ ಹೋಗೋಕ್ಕಾಗಲಿಲ್ಲ. ದೇವರು ಹೇಗೂ ದೇವರ ಆಲೋಚನೆ ಅವರನ್ನು ಅದಕ್ಕೋಸ್ಕರ ಸಿದ್ಧಪಡಿಸ್ತದ, ಟ್ರೈನಿಂಗ್ ಕೊಡ್ತದ, ಬೇಡ ಅಂತವ್ರನ್ನ ಅಲ್ಲೇ ಬಿಟ್ಟ, ಸತ್ತು ಹೋದ್ರು, ಎಲ್ಲ ಆಯ್ತು. ಆದರೆ ನಾವು ನೋಡ್ತೇವೆ ಅವ್ರಿಗೆ ಅದರಲ್ಲಿ ಓಡಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಅಂದರೆ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಹಾಗೆ. ಆದರೆ ಯಾವಾಗ ಪ್ರಾಮುಖ್ಯವಾದಂಥ ಕೆಲಸ ಮಾಡಬೇಕು, ಏನು ಮಾಡಬೇಕು, ಅವತ್ತು ನಿರಾಸಕ್ತಿ ತೋರಿಸ್ತೇವೆ. ಅನೇಕ ಸಂಗತಿಗಳಲ್ಲಿ ಭಾಳ ಇಂಟ್ರೆಸ್ಟ್ ಇರುತ್ತೆ. ಆದರೆ ಯಾವಾಗ ದೇವರು ಇದನ್ನು ಮಾಡ್ಬೇಕಂತ ಹೇಳ್ತಾನೋ ಅದರಲ್ಲಿ ಏನೆಲ್ಲ ನೆವ. ಇವತ್ತು ಹೇಗೂ ನಾವು ಬಂದಿದ್ದೇವೆ, ದೇವರಿಗೆ ಸ್ತೋತ್ರ, ಚರ್ಚಿಗೆ ಬಂದಿದ್ದೇವೆ. ಆದರೆ ನೆಕ್ಸ್ಟ್ ಸಾರಿ ನಾವು ಇದೇ ಸಮಯ ಬೇರೆ ಕಡೆ ಉಪಯೋಗಿಸೋದಕ್ಕೆ ಭಾಳ ಸಂತೋಷ ಇರುತ್ತೆ. ಅಥವಾ ಕಳೆದ 7 ದಿವಸಗಳು ಏನೆಲ್ಲ ಮಾಡಿರ್ಬೋದು, ಯಾವುದರೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಎಲ್ಲೆಲ್ಲ ಓಡಾಡುತ್ತೇವೆ, ಏನೆಲ್ಲ ಮಾಡಿರ್ತೇವೆ, ಬರೀ ಏನಂತಾರೆ ಅಲೆದಾಡುವಂಥದ್ದಷ್ಟೇ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿಗೆ ಹೋಗ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದರಲ್ಲಿ ಭಾಳ ಬಿಸಿ ಇರ್ತೇವೆ. ಆದರೆ ದೇವರ ಬಳಿಗೆ ಬರೋಣ. ಅಥವಾ ಈ ಹೊಸ ವರ್ಷದ ಮೊದಲನೇ ದಿವಸದಲ್ಲಿ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸೋಣ. ದೇವರ ಮಕ್ಕಳ ಜೊತೆಯಲ್ಲಿ
ದೇವರನ್ನು ಹಾಡಿ ಕೊಂಡಾಡಿ ಸ್ವಲ್ಪ ವಾಕ್ಯ ಧ್ಯಾನ ಮಾಡಂದ್ರೆ ನಮ್ಗನ್ಸುತ್ತೆ ಏನು ಸುಮ್ಮನೆ ವಾರ ವಾರ ಪ್ರತಿ ವಾರ ಹೋಗೋದು, ಒಂದು ರೌಂಡ್ ಹೊಡೋದು ಅಂದ್ರೆ ಏನಾಗ್ತದೆ? ಮತ್ತೆ ಅಲ್ಲಿ ಹೋದ್ರೆ ಏನು ಕೆಲಸ ಇಲ್ಲ, ಬರೀ ತುತ್ತೂರಿ ಓದೋದ್ರೆ. ಅವರು ಅನೇಕರಿಗೆ ಅದಿಲ್ಲ. ಅಂದ್ರೆ ದೇವರು ನಮಗೆ ಅನೇಕ ಸಾರಿ ನಮ್ಮ ಸಾಮಾನ್ಯವಾದಂಥ ತಿಳುವಳಿಕೆಗೆ ನಿಲ್ಕಲಾರದಂಥ ರೀತಿಯಲ್ಲಿ ಆತನು ಕೆಲಸ ಮಾಡುವ ಆತನಾಗಿದ್ದಾರೆ. ನಮಗೆ ಕೆಲವು ಸಂಗತಿಗಳು ನಮ್ಗೆ ಅರ್ಥ ಆಗಲ್ಲ. ದೇವರು ಹೇಳುವಂಥದ್ದು ಆಯ್ತು ನೀನು ಇಷ್ಟೇ ಮಾಡು ಸಾಕು. ದೇವರು ಹೇಳುವುದಷ್ಟೇ ನಾವು ಮಾಡಿದ್ರೆ ನಮಗೆ ಆತನು ಕೊಟ್ಟಿದ್ದನ್ನು ನಾವು ಪಡ್ಕೊಳ್ತೇವೆ. ಬದಲಾಗಿ ಇಲ್ಲ ನಾವು ಸ್ವಲ್ಪ ಮಾಡಬೇಕು. ಅದಕ್ಕೆ ನಮ್ಗೆ ಅನೇಕ ಸಾರಿ ಹೇಳ್ತಾರೆ ಕೆಲವರು, ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿಲ್ವಾ, ಬುದ್ಧಿ ಉಪಯೋಗಿಸ್ಬೇಕು ಹೇಳೋದು ಅವ್ರದೇ. ನನಗೂ ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿತಾ ಇದ್ದೇನೆ ಹೇಗೆ ಬುದ್ಧಿ ಉಪಯೋಗ. ಯಾಕಂದ್ರೆ ಕೆಲವು ಸಾರಿ ಜ್ಞಾನಿಗಳು ಲೋಕದಲ್ಲಿ ದೇವ್ರ ಸೇವಕರು ಅಂತ ಹೇಳೋಂಥವ್ರೆ ಅವರಿಗೆ ಲೌಕಿಕವಾದಂಥ ಬುದ್ಧಿ ಉಂಟು. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಏನೇನು ಮಾಡಬೇಕು ಆ ಬುದ್ಧಿ ಉಪಯೋಗಿಸ್ತಾರೆ. ಅವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ದೇವರ ಹೆಸರಲ್ಲಿ, ದೇವರ ಸೇವೆ. ನಮಗೆ ಅಂಥದ್ದಿಲ್ಲ. ನಾವಂಥದ್ದೇನು ಏನಂತಾರೆ ಅಂದ್ರೆ ಹೇಳೋ ಪ್ರಕಾರ ದೇವ್ರ ಮನುಷ್ಯನಿಗೆ ಬುದ್ಧಿ ಕೊಟ್ಟು ಬುದ್ಧಿ ಉಪಯೋಗಿಸ್ಬೇಕಂತ. ಅನೇಕ ಸರಿ ನಮ್ಮ ಬುದ್ಧಿನೂ ಉಪಯೋಗಿಸಬೇಕಾಗಿಲ್ಲ. ನಾನು ಅನ್ಕೋತೇನೆ ದೇವ್ರು ಹೇಳ್ತಾನೆ ನಾನು ಬುದ್ಧಿನೂ ಉಪಯೋಗಿಸ್ಬೇಡ, ಏನು ಮಾಡ್ಬೇಡ, ನಾನು ಹೇಳ್ದಷ್ಟು ಮಾಡು. ನನಗೆ ಅರ್ಥ ಆಗಲ್ಲ, ನನಗೆ ಗೊತ್ತಿಲ್ಲ, ಅದೇ ಹೋಗು ತುತ್ತೂರಿ ಓದ್ತಾರೆ. ನೀವೆಲ್ಲರೂ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಅವ್ರ ಹಿಂದೆ ಹೋಗಿ ಬನ್ರಿ ಅಷ್ಟೇ. ಮತ್ತು ಜೊತೆಲಿ ನೋಡ್ತೇವೆ ಹಾಗೆ ಓಡಾಡುವಾಗಲೇ ಆ ತುತ್ತೂರಿಯ ಧ್ವನಿಯೇ 6 ದಿವಸ ಆ ಗೋಡೆಗಳಲ್ಲಿ ಬಿರುಕು ಉಂಟು ಮಾಡಿರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಜನರೆಲ್ಲ ಒಳಗಿರುವಂಥ ಪಟ್ಟಣದ ಒಳಗಿರುವಂಥ ಜನರಿಗೆ ಒಂದು ರೀತಿ ಆಶ್ಚರ್ಯನೂ ಆಗಿರ್ಬೋದು, ಹಾಸ್ಯಾಸ್ಪದವಾಗಿ ಕಾಣಿರ್ಬೋದು. ಏನು ಮಾಡ್ತಾರೆ, ಇಷ್ಟು ದಿವಸ ಇಷ್ಟೆಲ್ಲ ಬಗ್ಗೆ ಬಹಳ ಕೇಳಿದೆವು, ಏನೆಲ್ಲ ಮಾಡಿದಾರೆ ಅಂತ ಹೇಳಿ ಕೇಳಿದೆವು. ಇವತ್ತು ನೋಡಿದ್ರೆ ಇವ್ರು ಏನು ಒಂದು ಯುದ್ಧ ಏನು ಮಾಡ್ತಾರಲ್ಲ, ಯುದ್ಧಕ್ಕೆ ಸಿದ್ಧರೆಲ್ಲ ಏನು ಭಯಪಟ್ರ ಏನಾಯ್ತು? ಬರ್ತಾರೆ ಸುಮ್ಮನೆ ಬಂದು ಒಂದು ರೌಂಡ್ ನೋಡ್ ಹೋಗ್ತಾರೆ, ತುತ್ತೂರಿ ಓದ್ತಾರೆ, ಏನಿಲ್ಲ. ಇದರಿಂದ ಏನಾಗುತ್ತೆ? ನಮಗೆ ದೇವರು ಹೇಳುವಾಗ ಯಾಕಂದ್ರೆ ನಮಗೆ ಇದೇ ಯಾವಾಗಲೂ ಕನ್ಫ್ಯೂಷನ್ ಆಗ್ತಾ ಇರ್ತೇವೆ. ನಾವು ಎಲ್ಲಿ ಬುದ್ಧಿ ಉಪಯೋಗಿಸ್ಬೇಕು, ಎಲ್ಲಿ ಬುದ್ಧಿ ಉಪಯೋಗಿಸ್ಬಾರ್ದು ಅಂತೇಳಿ ನಾವು ನಿಜವಾಗ್ಲೂ ದೇವರ ಮೇಲೆ ಆತ್ಕೊಂಡು ಹೋಗ್ಬೇಕಾದ್ರೆ ಪ್ರತಿದರಲ್ಲೂ ನಾವು ದೇವರನ್ನೇ ಕೇಳ್ಕೊಂಡು ಹೋಗ್ಬೇಕಾಗಿದೆ ಹೊರತು ಈ ಸಮಯದಲ್ಲಿ ನಮ್ಮ ಬುದ್ಧಿ ಉಪಯೋಗಿಸೋಣ, ಈ ಸಮಯದಲ್ಲಿ ದೇವ್ರ ಬುದ್ಧಿ ಉಪಯೋಗಿಸೋಣ, ಹಾಗೆ ಮಾಡೋದ್ರಲ್ಲಿಯೇ ನಾವು ಅನೇಕ ಸರಿ ಕನ್ಫ್ಯೂಷನ್ ಒಳಗಾಗ್ತೇವೆ. ಬೇಡ, ಪ್ರತಿಯೊಂದು ವಿಷಯದಲ್ಲೂ ನಾವು ದೇವರಿಗೆ ಒಪ್ಪಿಸಿ, ನನಗೆ ಬುದ್ಧಿ ಇಲ್ಲ ದೇವರೇ, ನೀನೇ ನನ್ನ ಬುದ್ಧಿಯಾಗಿ ನೀನೇ ನನಗೆ ನಡೆಸು ಹೋದ್ರೆ ಬಹಳ ಉತ್ತಮ. ಲೌಕಿಕವಾಗಿ ಅನೇಕ ಸರಿ ನಾವು ಸಕ್ಸಸ್ ಕಾಣಲಿಕ್ಕಿಲ್ಲ. ಲೌಕಿಕವಾಗಿ ಏನಂತಾರೆ ತಕ್ಷಣದಲ್ಲಿ ನಾವು ಹೊಂದಬೇಕಾದಂಥ ಫಲ ಅಥವಾ ಮುಟ್ಬೇಕಂತ ಗುರಿ ಮುಟ್ಲಿಕ್ಕಿಲ್ಲ. ಆದ್ರೂ ಹೌದು, ನಾವು ಅಜ್ಞಾನಿ ಆಗಿದ್ದೇವೆ, ಹಾಗೆ ಹೋಗ್ಬೇಕಾಗಿದೆ. ದೇವರು ಹೇಳಿರುವಂಥದ್ದು ಅದೇ ಕಾರ್ಯ. ಆದರೆ ಅದರ ಜೊತೆಯಲ್ಲಿಯೂ ನೋಡ್ತೇವೆ 7 ದಿವಸ ದೇವರು ಪಟ್ಟಣದ ಒಳಗಿರುವಂಥವರಿಗೆ ಪಶ್ಚಾತ್ತಾಪ ಪಡುವಂಥ ಮನಸ್ಸು ಅಥವಾ ಪಶ್ಚಾತ್ತಾಪ ಪಡುವಂಥ ಅವಕಾಶ ಕೂಡ ದೇವರು ಕೊಟ್ಟಿರ್ಬೋದು. ಯಾಕೆ ಏನು ಹೇಳ್ತಾರೆ ಮುಂದೆ ಅವರು ತಕ್ಷಣದಲ್ಲಿ 7ನೇ ದಿವಸ 7 ಸಾರಿ ರೌಂಡ್ ಹೊಡೆದ ಮೇಲೆ, ತುತ್ತೂರಿ ಧ್ವನಿ ಮಾಡಿದ ಮೇಲೆ, ಇವಾಗ ಆರ್ಭಟಿಸಿರಿ ಎಂಬುದಾಗಿ ಯೋಚನೆ ಹೇಳಿದಾಗ ಆರ್ಭಟಿಸಿದ ತಕ್ಷಣ ಗೋಡೆ ಸುತ್ತಲೂ ಎಷ್ಟೆಲ್ಲ ಸುತ್ತುವರೆದಿದ್ರು, ನೇರವಾಗಿ ಗೋಡೆ ಬಿದ್ದತ್ತು, ನೇರವಾಗಿ ಹೋದ್ಮೇಲೆ ಏನಾಯ್ತು? ಸ್ತ್ರೀಯರು, ಪುರುಷರು, ಮಕ್ಕಳು, ಹಸುಗಳು, ಏನೇನೇ ಎಲ್ಲಗಳನ್ನು ಅವರು ನಾಶಪಡಿಸಿದರು. ಅವರಿಗೆ ದೀರ್ಘ ಶಾಂತನಾದಂಥ ದೇವರು, ಕೃಪೆಯಲ್ಲಿ ಅಧಿಕ ನಂತರ ಐಶ್ವರ್ಯವಂತನಾಗಿರುವಂಥ ದೇವರು ಅವರನ್ನು ತಕ್ಷಣದಲ್ಲಿ ಸಾಯಿಸ್ಬೋದಾಗಿತ್ತಾದರೆ 7 ದಿವಸಗಳ ಕಾಲ ಅವರಿಗೂ ಕೂಡ ಅವಕಾಶ ಕೊಟ್ಟ ಪಶ್ಚಾತ್ತಾಪ ಪಡ್ರಿ. ಅಥವಾ ಯಾಕೆ ಅಲ್ಲ ನೋಡ್ತೇವೆ, ಮುಖ್ಯವಾಗಿ ವಿಗ್ರಹಾರಾಧನೆ ಮತ್ತು ದೇವರ ಮಕ್ಕಳಿಗೆ ವಿರೋಧತ್ವ ಇಲ್ಲಿ. ಮೊದಲಾಗಿ ಅವರು ಬಾಗಿಲು ತೆಗೆದು ಶರಣಾಗಿದ್ರೆ ಗೋಡೆ ಬೆಳೆಸುವಂಥದ್ದು, ಸಾಯಿಸುವಂಥದ್ದು ಬೇಕಾಗೇ ಇರಲಿಲ್ಲ. ಆದರೆ 7 ದಿವಸದ ಸಂಗತಿ ಕೂಡ ಅವರಿಗೆ ಯಾವ ಬದಲಾವಣೆ ಅವರು ಉಂಟು ಮಾಡಲಿಲ್ಲ. ಅವರ ಭರವಸೆ ಗೋಡೆಯಲ್ಲಿಯೇ ಇತ್ತು.
ಅವರ ಭರವಸೆ ತಾವು ಕೈಯಿಂದ ಮಾಡುವಂತ ಬಲದಲ್ಲಿ ಅಥವಾ ಏನಂತಾರೆ ತಮ್ಮ ಒಂದು ಶಕ್ತಿಯಲ್ಲಿ ಅವರಿಗೆ ನಂಬಿಕೆ ಬದಲಾಗಿ ಅವರು ಒಂದು ವೇಳೆ ತುತ್ತೂರಿಯುವುದಂಥವರ ಸ್ವರವನ್ನು ಕೇಳಿದ್ರೆ ಅವರು ಇಸ್ರೇಲರಿಗೆ ಶರಣಾಗಿ ತಮ್ಮ ಜೀವ ಉಳಿಸ್ಕೊಳ್ಬೋದಾಗಿತ್ತು. ಇವತ್ತು ದೇವರು ನಮಗೆ ದೀರ್ಘಶಾಂತನ ದೇವರು ಅಂಥದ್ದೇ ಕಾರ್ಯ ಮಾಡುವ ಆತ್ಮನಾಗಿದ್ದಾನೆ. ಮತ್ತು ಇದು ಎಷ್ಟೇ ಆಗಿದೆ ಅಂದರೆ ಇದು ಒಂದು ರೀತಿಯಲ್ಲಿ ನಮ್ಮ ರಕ್ಷಣೆಯ ಸುವಾರ್ತೆಯಂತೆ ಇದು ಕೆಲಸ ಮಾಡುವಂಥದ್ದಾಗಿದೆ. ಸುವಾರ್ತೆ ಕೂಡ ಹಾಗೇ ಇದೆ. ದೇವರ ಬೈಬಲ್ನ ಸುವಾರ್ತೆ ಗುಡ್ ನ್ಯೂಸ್ ಅಥವಾ ಗಾಸ್ಪಲ್ ಅಂತ ಹೇಳುವಂಥದ್ದು ಅನೇಕರಿಗೆ ತುತ್ತೂರಿಯ ಧ್ವನಿ ಹಾಗೇನೆ ಕೇಳಿಸುವಂಥದ್ದು. ಏನು ಇದರಲ್ಲಿ ಏನಿದೆ, ಏನು ಮನುಷ್ಯನಿಗೆ ಏನೋ ಮಾಡು ಅಂದರೆ ನಾವು ಮಾಡ್ತೇವೆ. ನೋಡು, ಇವತ್ತಿಂದ ನೀವು ಎಷ್ಟು ದಿವಸ ಡೈಲಿ 6 ಗಂಟೆಗೆ ಅಥವಾ 5 ಗಂಟೆಗೆ ಎದ್ದೇಳಬೇಕು, ಅದಾದ್ಮೇಲೆ ನೀನು ಇದು ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಬೇಕು, ಇಷ್ಟೊತ್ತು ಉಪವಾಸ ಇರಬೇಕು, ಅಲ್ಲಿಗೆ ಹೋಗ್ಬೇಕು, ಇದು ಬರಬೇಕು, ಇಷ್ಟು ಹಾಕಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂದ್ರೆ ನಮಗೆ ಇದರಲ್ಲಿ ಏನೋ ಶಕ್ತಿ ಇದೆ, ಮಾಡಲೇಬೇಕು ಅಂತ. ಇಲ್ಲ ಅದೇನಿಲ್ಲ, ಯೇಸು ಕ್ರಿಸ್ತನಿಗೆ ನಂಬಿಕೆ ಇಡ್ರೆ ಸಾಕು ಅಂದ್ರೆ ಏನಿದೆ ಅಂತ ಕೆಲಸ ಇದೇನಿದೆ, ನಾವು ಯಾರ್ಯಾರಲ್ಲೋ ನಂಬಿಕೆ ಇಟ್ಟಿದ್ದೇವೆ, ಮತ್ತೆ ಇವನಲ್ಲಿ ನಂಬಿಕೆ ಇಡೋದು ಏನಿದೆ ಅಂತ. ಅದು ಹೌದು, ನಂಬಿಕೆ ಇಡಬೇಕಂತ ತಕ್ಷಣ ಏನಂತ ನಂಬಿಕೆ ಇಡಬೇಕು ಬೈಬಲಲ್ಲಿ ಹೇಳುತ್ತೆ, ಆ ರೀತಿಯಾಗಿ ನಾವು ನಂಬಿಕೆ ಇಡಬೇಕಾಗಿದೆ. ಆದ್ರೆ ಸುವಾರ್ತೆ ಕೂಡ ನಮ್ಗೆ ಅನೇಕ ಸಾರಿ ಹಾಗೆ ಕಾಣುತ್ತೆ, ಅಲ್ಲೇನು ಮಹತ್ವ ಕಾಣಲ್ಲ. ಏನು ಯೇಸು ಕ್ರಿಸ್ತನಿಗೆ ನಂಬಿದ್ರೆ ಏನಾಗುತ್ತೆ, ನಾವು ಹೌದು, ಮತ್ತೆ ಅನೇಕರು ಹೌದು ನಾವು ನಂಬಿದ್ದೇವೆ, ಆತನಿಗೆ ನಂಬಿದ್ದೇವೆ, ಎಲ್ಲಾ ದೇವರುಗಳು ನಂಬಿದ್ದೇವೆ, ಅವನಿಗೆ ಒಬ್ಬ ದೇವರಂತ ನಂಬ್ತೇವೆ ಅಥವಾ ಮಹಾಪುರುಷ ನಂಬ್ತೇವೆ, ಏನೋ ನಂಬ್ತೇವೆ ಅಂತ ಅಲ್ಲ. ಆದ್ರೆ ಸುವಾರ್ತೆ ಹಾಗಿದೆ ಅಂದ್ರೆ ದೇವರ ಆಲೋಚನೆ ಒಂದು ರೀತಿ ಅದರಲ್ಲಿ ಏನು ಶಕ್ತಿ ಇಲ್ಲ, ಬರೀ ತುತ್ತೂರಿ ಧ್ವನಿ ಇದ್ದಾಗೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಬಂದಾಗೆ ಹೇಳ್ತಾರೆ. ಆದ್ರೆ ದೇವರು ಹೇಳಿರುವಂಥದ್ದನ್ನು ಮಾಡುವಾಗ ದೇವರೇನು ಹೇಳ್ದ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗಳನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕಂತೇಳಿ ಪಡೆದವರಾಗಿದ್ದಾರೆ. ಅದಕ್ಕೋಸ್ಕರ ಆತನ ಕಳಿಸಿದ್ದಾನೆ. ಯಾಕೆ ಲೋಕಕ್ಕೆ ಕಳಿಸಿದ ಅಂದ್ರೆ ಈ ಲೋಕದಲ್ಲಿರುವಂತಹ ಪ್ರತಿ ಮನುಷ್ಯರು ಪಾಪದ ನಿಮಿತ್ತ ಶಾಪಕ್ಕೆ ಶಿಕ್ಷೆಗೊಳಗಾಗಿದ್ದಾರೆ. ನಿತ್ಯವಾದಂತಹ ಶಿಕ್ಷೆ ಅವರಿಗೆ ದಂಡನೆಯಾಗಿದೆ, ಅಲ್ಲಿಗೆ ಹೋಗುವಂಥದ್ದಾಗಿದೆ, ಅದೇ ನರಕ ಅಂತಿದೆ. ಆದ್ರೆ ಅವರನ್ನು ಬಿಡಿಸೋದಕ್ಕೋಸ್ಕರ ಮನುಷ್ಯರಿಗೆ ದೇವರು ಹೇಳಿದ, ನಿಮ್ಮಷ್ಟಕ್ಕೆ ನೀವೇ ಏನೋ ಸ್ವಲ್ಪ ಕಷ್ಟಪಟ್ಟು ಏನೋ ಮಾಡಿ ಸ್ವರ್ಗಕ್ಕೆ ಬರ್ರಿ ಅಂತ ಹೇಳೋದಕ್ಕೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಪ್ರತಿ ಮನುಷ್ಯನ ಎಷ್ಟೇ ಕಷ್ಟಪಟ್ಟರು ತನ್ನಿಂದ ತಾನು ಹೊರಗೆ ಬರೋದು, ತನ್ನನ್ನೇ ತಾನು ರಕ್ಷಿಸಿಕೊಳ್ಳಲು ಸಾಧ್ಯ ಇಲ್ಲ, ಇನ್ನೊಬ್ಬರನ್ನ ಅಥವಾ ಪರಲೋಕ ಕರ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ಅವಾಗ ದೇವರು ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯನಿಗಿರುವಂತ ಶಿಕ್ಷೆಯನ್ನು ನಮ್ಮ ಪರವಾಗಿ ತಾನು ಶಿಕ್ಷೆಯನ್ನು ಹೊಂದಿ ನಮಗೆ ಬಿಡುಗಡೆ ಉಂಟು ಮಾಡಿದ. ದೇವರು ಮನುಷ್ಯನಾಗುವಂತ ಉದ್ದೇಶ ಅಷ್ಟೇ. ದೇವರು ದೇವರಾಗಿಯೇ ಉಳಿದಿದ್ರೆ ಮನುಷ್ಯರಾದಂತ ನಮಗೆ ಯಾವ ಪ್ರಯೋಜನವೂ ಆಗ್ತಿರ್ಲಿಲ್ಲ. ದೇವರು ಹುಲಿಯಾಗಿ ಬಂದ್ರೆ ಮನುಷ್ಯನಿಗೆ ಯಾವ ಪ್ರಯೋಜನ ಆಗ್ತಿಲ್ಲ. ದೇವರು ಮರವಾಗಿ ಬಂದ್ರೆ ಮನುಷ್ಯರಾದಂತ ನಮಗೆ ಯಾವ ಪ್ರಯೋಜನ ಆಗ್ತಿಲ್ಲ. ಮತ್ತು ದೇವರು ದೇವರಾಗಿ ಇರುವಾಗ ದೇವರು ಸಾಯುವುದಿಲ್ಲ, ದೇವರಿಗೆ ಸಾವನ್ನೋದೇ ಇಲ್ಲ. ಆದರೆ ಆ ಒಂದು ಹೇಗೆ 2 ವಾರಗಳಿಂದ ನೋಡಿದ್ದೇವೆ, ಆತನು ಪ್ರತಿ ಮನುಷ್ಯರಿಗೋಸ್ಕರ ಸಾವಿನ ರುಚಿನ ನೋಡೋದಕ್ಕೋಸ್ಕರ ದೇವರು ಮನುಷ್ಯನಾಗಿ ಬಂದನು. ಮತ್ತು ಆತನಲ್ಲಿ ಪಾಪ ಇಲ್ಲದಿರೋದ್ರಿಂದ, ಆತನಲ್ಲಿ ಇನ್ನೊಬ್ಬರಿಗೋಸ್ಕರ ಆತನ ಶಿಕ್ಷೆಯನ್ನು ಹೊತ್ತಿರೋದ್ರಿಂದ ಅದೇ ಶಿಕ್ಷೆ ಮತ್ತು ಯಾವ ಶಿಕ್ಷೆ, ದೇವರು ಪಾಪಕ್ಕೆ ಶಿಕ್ಷೆಯನ್ನು ವಿಧಿಸಿದ ಆತನು ಕೂಡ ದೇವರೇ. ಆ ಶಿಕ್ಷೆ ಆತನನ್ನು ಹಿಡಿದುಕೊಳ್ಳಿಲ್ಲ. ಆ ಶಿಕ್ಷೆ ಯಾವುದು? ಮರಣ, ನಿತ್ಯವಾದಂಥ ಮರಣ. ಆ ಮರಣ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳಿಲ್ಲ, ಯಾಕಂದ್ರೆ ಆತನಲ್ಲಿ ಪಾಪ ಇರಲಿಲ್ಲ. ಆತನು ಅದಕ್ಕೋಸ್ಕರ ಸತ್ತರೊಳಗಿಂದ ಆತನು ಎದ್ದು ಬಂದನು. ಮತ್ತು ಆತನೇ ನನ್ನ ರಕ್ತ ನಿಮಗೋಸ್ಕರ ಸುರಿಸಲ್ಪಟ್ಟಿದೆ, ಆ ರಕ್ತದಿಂದಲೇ ಪಾಪ ಪರಿಹಾರ ಉಂಟು, ಆ ರಕ್ತದಲ್ಲೇ ನಿಮಗೆ ವಿಮೋಚನೆ ಉಂಟು. ಅದಕ್ಕೋಸ್ಕರ ಮತ್ತೆ ನಿಮ್ಮ ರಕ್ತ ಸುರಿಸುವಂಥದ್ದಾಗಲಿ ಇನ್ನೊಂದು ಮಾಡೋಂಥದ್ದು ನಮ್ಗೆ ಬೇಕಾಗಿಲ್ಲ. ನಾನು ನಿಮಗೋಸ್ಕರ ರಕ್ಷಣೆ ಸಿದ್ಧಪಡಿಸಿದ್ದೇನೆ. ಅದಕ್ಕೆ ಹೇಳ್ತಾರೆ, ನನ್ನನ್ನು ಯಾರು ರಕ್ಷಕನಾಗಿ ಅಂಗೀಕರಿಸ್ತಾರೋ, ರಕ್ಷಕನನ್ನಾಗಿ ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ನಿತ್ಯವಾದಂಥ ಜೀವಿತ ನಾನು ದಯಪಾಲ ಇದನ್ನು ನಂಬೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಸುವಾರ್ತೆ ಆಗಿದೆ. ಅಂದರೆ ಆ ಸುವಾರ್ತೆ ಅನೇಕರಿಗೆ ಇಲ್ಲಿ ಎರಿಕೋ ಪಟ್ಟಣ ಮೇಲೆ ಹೋರಾಟ ಮಾಡಬೇಕಾದ್ರೆ ಯುದ್ಧ ಮಾಡೋದ್ರ ಬದಲಾಗಿ ತುತ್ತೂರಿ ಹಿಡ್ಕೊಂಡು ರೌಂಡ್ ಹೊಡೆದಂತೆ ಕಾಣುತ್ತೆ. ಅದಕ್ಕೆ ಇಷ್ಟ ಅಂದ್ರೆ ಇದು ಬೇಡ ನಮ್ಗೆ ಅಂತ. ಮತ್ತೆ ಅದೇ ಸಮಯಕ್ಕೆ ಇಲ್ಲಿ ಸುಳ್ಳು
ಬೋಧಕರು, ಸುಳ್ಳು ಪಾಸ್ಟರ್ಗಳು ಕೂಡ ಇದ್ದಾರೆ. ಅವರು ನಿಜವಾದಂಥ ಸುವಾರ್ತೆ ಹೇಳೋದ್ರ ಬದಲಾಗಿ ಜನರಿಗೆ ದಾರಿ ತಪ್ಪಿಸಿ ಏನೆಲ್ಲ ಮಾಡಿ ತಮ್ಮ ಲಾಭಕ್ಕೋಸ್ಕರ ಏನೆಲ್ಲ ಹೇಳುತ್ತೆ. ಇಲ್ಲಿ ಯಾರಿಗೆ ಏನೋ ಮಾಡೋಂಥದ್ದಾಗಲಿ, ಏನಂತಾರೆ ಕನ್ವರ್ಟ್ ಮಾಡೋಂಥದ್ದಾಗಲಿ ಅಥವಾ ಇನ್ನೊಂದು ಮಾಡೋಂಥದ್ದಾಗಲಿ ಏನೇನ ಇಲ್ಲಿಲ್ಲ. ಯಾರೋ ಒಬ್ಬರು ನರಕದಿಂದ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋದರೆ ಅವರಿಗೆ ಒಳ್ಳೆಯದು ಹೊರತು ಮಾಡೋರಿಗೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದಿದೆ? ಹಾಗಲ್ಲ. ದೇವರಾದರೂ ಇದಕ್ಕೋಸ್ಕರ ಮನುಷ್ಯನಾಗಿ ಬಂದನು, ಆತನೇ ನಮ್ಮ ರಕ್ಷಣಾ ಅಂತ ಯೇಸುಕ್ರಿಸ್ತನು. ಅಂಥ ರೀತಿಯಲ್ಲಿ ನೋಡ್ತೇವೆ ಆ ಒಂದು ಸುವಾರ್ತೆ. ಅದರ ನಂತರ ನೋಡ್ತೇವೆ ಆ ಜೀವಿತ ನಾವು ಹೊಂದುವಾಗ ದೇವರು ನೇರವಾಗಿ ಆತನು ತನ್ನ ಆಲೋಚನೆಗಳನ್ನು ಆಗಿ ಅದಂತಾರೆ ವಿರೋಧಗಳು ನಮಗೆ ಶರಣಾಗುವಂತೆ, ನಮಗೆ ಅಧೀನರಾಗುವಂತೆ ಆತನ ಕೆಲಸವನ್ನು ಮಾಡ್ತಾನೆ. ಅವಾಗ ನೋಡ್ತೇವೆ ಇವರು ನೇರವಾಗಿ ಹೋದರು. ನೋಡ್ತೇವೆ ಅವ್ರು ಹೋದ ತಕ್ಷಣ ಅವರೆಲ್ಲರೂ ಇವರಿಗೆ ಅಧೀನರಾಗರು. ಅವರು ಅಲ್ಲೇನೋ ನೋಡ್ತೇವೆ ಯಾರು ಕೂಡ ಏನಂತಾರೆ ವಿರೋಧ ಅಥವಾ ಪ್ರತಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ದೇವರೇನು ಹೇಳ್ದ? ನಾನು ನಿಮ್ಗೆ ಅದನ್ನು ಕೊಟ್ಟಿದ್ದೇನೆ, ಆದರೆ ನಾನು ಹೇಳುವಂತೆ ಮಾತ್ರ ಮಾಡ್ರಿ, ನಾನು ಬೆಂಗಳೂರು ಬಂದಾಗ ಒಂದು ಸಣ್ಣ ಕತ್ತಿ ಇಟ್ಕೊತಿದ್ದೆ ಪಾಕೆಟಲ್ಲಿ. ನಮ್ಮ ತಾತ ಒಂದು ದಿವಸ ನೋಡಿದ್ರು, ಅವರು ಬೈಬಲ್ ಓದ್ಕೊಂಡು ಕೂತ್ಕೊಂಡಿದ್ರು. ಅವ್ರು ನೋಡಿ ಬೈದರು, ಯಾಕೋ ನೀನು ಅದ್ಯಾಕೆ ಇಟ್ಕೋತಿ? ಆಮೇಲೆ ಬೈಬಲ್ ಓದ್ತೀನಿ ಆದರು. ಕತ್ತಿ ಯಾರು ಹಿಡ್ಕೋತಾರೋ ಕತ್ತಿಯಿಂದಲೇ ಸಾಯ್ತಾರೆ ತೆಗೆದು. ಸೊ ಅವ ದಿವಸ ತೆಗೆದ ಅಂದರೆ ನಮ್ಗೆ ಗೊತ್ತಿದ್ದಿಲ್ಲ ಅವತ್ತು. ಏನದೆ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಒಂದು ಕತ್ತಿ ಇಟ್ಕೊಂಡ್ರೆ ಹೊಡೆಯೋದು, ಹಿಂಗೆ ಓಡಾಡ್ತೇವೆ. ನಾವು ಹಳ್ಳಿಯಿಂದ ಬಂದಿದ್ದೇವೆ. ಅವಾಗ ಸ್ವಲ್ಪ ಏನಾದ್ರು ಇದ್ರೆ ಓಡಾಡುವಾಗ ಏನೋ ಫೈಟ್ ಮಾಡಿದ್ರೆ ಸ್ವಲ್ಪ ಇದ್ರೆ ಒಳ್ಳೆಯದು. ಇಂಥವೆಲ್ಲ ನಮಗೆ ಸ್ವಾಭಾವಿಕವಾಗಿ ಅನೇಕ ವಿಷಯಗಳು ನಾವು ಯೋಚನೆ ಮಾಡ್ತೇವೆ. ಇಂಥದ್ದಿದ್ರೆ ಒಳ್ಳೆಯದು, ಇದಾದರೆ ಒಳ್ಳೆಯದು, ಅದಿದ್ರೆ ಒಳ್ಳೆಯದು, ಇವೆಲ್ಲ ಬೇಕಂತ ಹೇಳ್ತೇವೆ. ಆದರೆ ಅವೆಲ್ಲ ಇದ್ದು ನಮ್ಮ ಒಂದು ವೇಳೆ ನಮ್ಮ ಜೊತೆಲಿ ದೇವರಲ್ಲದೆ ಹೋದರೆ ಅವೆಲ್ಲವುಗಳು ನಮ್ಮನ್ನು ರಕ್ಷಿಸಲ್ಲ. ಅವೆಲ್ಲವುಗಳು ಇಲ್ಲದೆ ಹೋದರೂ ಕೂಡ ದೇವರು ನಮ್ಮೊಂದಿಗಿದ್ರೆ ನಾವುಗಳ ಅವಶ್ಯಕತೆ ನಮಗಿಲ್ಲ. ಅದಕ್ಕೆ ಇವತ್ತು ನಾವು ದೇವರನ್ನು ಜೀವಿಸ್ತೇವೆ. ಇಲ್ಲಿ ಯೆರಿಕೋ ಪಟ್ಟಣ ದೇವರು ಇಸ್ರಾಯೇಲರಿಗೆ ಯೋಚನೆ ಹೇಳ್ತಾರೆ, ನಾನು ಇದನ್ನು ಕೊಟ್ಟಿದ್ದೇನೆ, ಆದರೆ ನಾನು ಮಾಡುವಂಥ ರೀತಿಯಲ್ಲಿ ಅಂದರೆ ನಾನು ನೋಡುವಾಗ ಅದು ಮಾಡುವಂಥ ರೀತಿಯಲ್ಲಿ ಕೂಡ ನೋಡುವಾಗ ಅದಕ್ಕೆ ಅನೇಕ ಸಾರಿ ಶಿಸ್ತು ಉಂಟು, ಕ್ರಮ ಉಂಟು, ಅದೆಲ್ಲ ಮಾಡಬೇಕಾಗಿದೆ. ಏನೋ ಅಂದ ತಕ್ಷಣ ಅನೇಕರಿಗೆ ಇವತ್ತು ಕ್ರೈಸ್ತರು ವಿಶ್ವಾಸಿಗಳಂತ ಹೇಳ್ಕೊಳ್ಳುವಂಥದ್ದೇ ನಾವು ನಮ್ಮಲ್ಲಿ ಶಿಸ್ತಿಲ್ಲ ಅಥವಾ ನಮ್ಮಲ್ಲಿ ಕ್ರಮ ಇಲ್ಲ, ಬೇಕಾಬಿಟ್ಟಿ ಮಾಡ್ತೇವೆ. ಏನೋ ಮಾಡಿದ್ರೆ ಆಯಿತು, ಬಿಟ್ಟರೆ ಆಯಿತು, ಯಾವ್ಯಾವುದಕ್ಕೋ ಶಿಸ್ತು, ಎಲ್ಲೆಲ್ಲೋ ಏನೋ ಮಾಡ್ತೇವೆ. ಆದರೆ ಕೆಲವು ಮಾಡೋದಕ್ಕೆ ನಾವು ಮಾಡಲ್ಲ. ಏನಂದರೆ ಆಸಕ್ತಿ ಅಥವಾ ಒಂದು ಶ್ರದ್ಧೆ ಅನ್ನೋಂಥದ್ದು ಅನೇಕ ಸರಿ ನಾವು ಕಳ್ಕೊಂಡಿದ್ದೇವೆ. ಆದರೆ ದೇವರು ಹೇಳುವಾಗ ನೀವು ಹಾಗೆ ಮಾಡ್ಬೇಕು, ಇಲ್ಲ ನೋಡುತ್ತೇವೆ ಅವ್ರದ್ದೇ ಅದನ್ನೊಂದು ನಿಯಮ ಹೇಳ್ದ. ಮುಂದೆ ಏನಂತಾರೆ ಧ್ವನಿ ತುತ್ತೂರಿ ಓದೋಂಥರಿರಬೇಕು, ನಂತರದಲ್ಲಿ ದೇವರ ಒಡಂಬಡಿಕೆ ಮಂಜೂಷರಿರಬೇಕು. ಆದರೆ ಮುಂದೆ ಕೂಡ ಸೈನಿಕರು ಇರಬೇಕು, ಹಿಂದೆ ಕೂಡ ಸೈನಿಕರು ಇರಬೇಕು. ಅಂದರೆ ನಿಮ್ಮ ಸೈನಿಕರು ಕೆಲಸ ಇನ್ನೂ ಏನಿಲ್ಲ, ಬರೀ ನೀವು ರೌಂಡ್ ಹೊಡಿ ಅಂತದೆ. ಆದರೆ ಪ್ರತಿ ದಿವಸ ಯೆಹೋಶುವನ ಹೇಳುವಂಥ ಸಮಯದಲ್ಲಿ ಅವರು ಒಂದು ರೌಂಡ್ ಹೊಡಿಲೇಬೇಕಾಗಿತ್ತು. ಇಲ್ಲ ನಾನು ನನ್ನ ಮನಸ್ಸು ಬಂದಾಗ ಬರ್ತೇನೆ ಅಥವಾ ಆಮೇಲೆ ಬರ್ತೇನೆ, ನೀವು ಹೋಗಿ ಬನ್ರಿ ಆಮೇಲೆ ಬರ್ತೇವೆ ನಾವು ಅಂತ ಹೇಳೋಂಥವ್ರು ಇದಲ್ಲ. ಹಾಗೆ ಒಂದು ಶಿಸ್ತು, ಒಂದು ಕ್ರಮ. ನಾವು ದೇವರನ್ನು ಹಿಂಬಾಲಿಸಬೇಕಾದ್ರೆ 2024 ಇಸ್ವಿಯಲ್ಲಿ ದೇವರಿಂದ ನಮ್ಗೆ ಕೊಟ್ಟಿದ್ದಾನೆ. ಆದರೆ ದೇವರು ಹೇಳುವಂಥ ಕಾರ್ಯ ಬಹಳ ಸರಳವಾಗಿದೆ. ಅದರ ಜೊತೆಯಲ್ಲಿ ನಾವು ಆತನ ಶಿಸ್ತನ್ನು, ಕ್ರಮವನ್ನು ಕೂಡ ನಾವು ಅನುಸರಿಸಬೇಕಾಗಿದೆ. ಆವಾಗಲೇ ದೇವರು ಹೇಳಿರುವಂಥ ಏನಂತಾರೆ ನಮಗೆ ಕೊಟ್ಟಿರುವಂಥ ಆ ದೇಶ ನಾವು ಸ್ವಾಧೀನ ಮಾಡ್ಕೊಳ್ಳೋಕ್ಕಾಗುತ್ತೆ. ನಮಗೆ ಕೊಟ್ಟಿರುವಂಥ 24 ಇಸ್ವಿಯನ್ನು ನಾವು ಅನುಭವಿಸುವಂಥ ದೇವರು ಮಾಡ್ತಾನೆ. ಯಾಕಂದರೆ ಅದು ಇಲ್ಲಿ ಕಾನಾನ್ ದೇಶವರಿಗೆ ಹಾಲು ಜೇನು ಹರಿಯುವಂಥ ದೇಶವಾಗಿತ್ತು, ಹಾಲು ಜೇನು ಸಿಕ್ಕುವಂಥ ದೇಶ. ಅದನ್ನು ಪಡ್ಕೋಬೇಕಾದ್ರೆ ಮೊದಲು ಯೆರಿಕೋ ಪಟ್ಟಣವನ್ನು ಧ್ವಂಸ ಮಾಡಿ, ಅದರ ಗೋಡೆಗಳನ್ನು ಧ್ವಂಸ ಮಾಡಿ, ಅದನ್ನು ವಶಪಡಿಸಿಕೊಂಡು ಅಲ್ಲಿಂದ ಮುಂದೆ ನಮಗೆ ದಾಟಿ ಹೋಗಬೇಕಾಗಿತ್ತು. ಇವತ್ತು ನಾವು 24 ಇಸ್ವಿಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ನಮಗೆ ಯಾವ ಅಡ್ಡಗೋಡೆ ಇದೆ, ನಮಗೆ ಯಾವ ಪಟ್ಟಣ ಧ್ವಂಸ ಮಾಡಬೇಕಾಗಿದೋ ವೈಯಕ್ತಿಕವಾಗಿ ದೇವರು ನಮಗೆ ತಿಳಿಸ್ತಾನೆ.
ದೇವರು ನಮ್ಮೊಂದಿಗಿದ್ದಾನೆ, ಅದರ ಮುಂದೆ ಹೋಗೋಣ. ಅದ್ರ ಕೊನೆಯದಾಗಿ ನಾನು ಅದನ್ನು ಮುಗಿಸಿ ಒಂದು ಸಂಗತಿ ಹೇಳಿ ನಾನು ತೆಗೆದುಹಾಕ್ತೇನೆ. ಅಂದರೆ ಹಾಗೆ ಅದರ ಸಂಗತಿ ಹೇಳಿ ನಾವು ಇಂದಿನ ಧ್ಯಾನ ಮುಗಿಸೋಣ. ಕೊನೆಗೆ ಹೇಳ್ತಾನೆ ಅಂದರೆ, ಆದರೆ ಅಲ್ಲಿ ಒಳಗೆ ಹೋದಾಗ ಕೆಲವು ಸಂಗತಿಗಳನ್ನು ಮುಟ್ಟಬೇಡ್ರಿ, ಕೆಲವು ಸಂಗತಿಗಳನ್ನು ತೆಗೆದುಕೊಡ್ರಿ. ಕೆಲವು ಸಂಗತಿಗಳು ಇದಕ್ಕೋಸ್ಕರ ನೇಮಿಸಿದೆ, ಕೆಲವು ಸಂಗತಿಗಳನ್ನು ನೀವು ಮುಟ್ಟಬೇಡ್ರಿ. ಅದನ್ನು ನಾವು ನೋಡುವಾಗ 18ನೇ ವಚನ ನೋಡ್ತೇವೆ. 6ನೇ ಅಧ್ಯಾಯ 18ನೇ ವಚನ, ಯೆಹೋಶುವ 6ನೇ ಅಧ್ಯಾಯ 12ನೇ ವಚನ. ನೀವು ಶಾಪಕ್ಕೊಳಗಾದವುಗಳನ್ನು ತೆಗೆದುಕೊಂಡಾಗ ನಿಮ್ಮನ್ನು ಶಾಪಕ್ಕೆ ಈಡಾಗಿ ಮಾಡಿಕೊಂಡು ಇಷ್ಟೆಲ್ಲ ದಂಡನ್ನು ಶಾಪಕ್ಕೆ ಈಡು ಮಾಡಿ ತೊಂದರೆ ಪಡಿಸಿದ ಹಾಗೆ ಶಾಪಕ್ಕೆ ಈಡಾದವುಗಳನ್ನು ತೆಗೆದುಕೊಳ್ಳದೆ ಬಹು ಎಚ್ಚರಿಕೆಯಾಗಿರಿ. ದೇವರು ಅಲ್ಲಿ ಹೇಳಿದ ಎಲ್ಲ ಯುದ್ಧನೇ ಇದೆ, ಯುದ್ಧ ಆಯಿತು, ಹೋದ ತಕ್ಷಣ ಏನು ಬೇಕು ಎಲ್ಲ ಮಾಡೋಣ, ಎಲ್ಲ ನಮ್ಮದೇ ಇದೆ. ಹಾಗೂ ಅಲ್ಲ. 24 ದಿವಸ ದೇವರು ನಮ್ಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ನಮ್ಮದೇ ಇದೆ, ಹೇಗೆ ಬೇಕು ಹಾಗೆ ಜೀವಿಸೋಣ ಅಲ್ಲ. ಅಲ್ಲಿ ಅನೇಕ ಶಾಪದ ಸಂಗತಿಗಳು ಕೂಡ ಇರುತ್ತೆ. ನಾವು 24ನೇ ಇಸ್ವಿಯಲ್ಲಿ ದೇವರು ಯಾವ್ಯಾವುದು ಇಲ್ಲಿ ಈ ವಾಕ್ಯ ಅಧ್ಯಾಯ ನೋಡಿ ಇಲ್ಲಿ ಯಾವ್ದು ಶಾಪ ಇದೆ ಅದೇ ನಾವು ಇಲ್ಲಿ ಮಾಡೋದು ಬೇಡ ಅಂತ ಅಲ್ಲ. ದೇವರ ಆತ್ಮನು ನಮ್ಮೊಂದಿಗಿರುವಾಗ, ದೇವರ ವಾಕ್ಯ ನಾವು ಓದುವಾಗ, ನಾವು ಪ್ರತಿ ದಿವಸ ನಾವು ಹೋಗುವಾಗ ಇದು ದೇವರು ಹೇಳ್ಬೋದು, ಇದು ಶಾಪದ ಸಂಗತಿ, ಇದು ಬೇಡ, ಇದು ಬಹಳ ಚೆನ್ನಾಗಿ ಕಾಣ್ಬೋದು, ಇದರಲ್ಲಿ ಬಹಳ ಲಾಭಕರವಾಗಿರ್ಬೋದು, ಇದು ಬಹಳ ರುಚಿಕರವಾಗಿರ್ಬೋದು, ಆದರೆ ಇದು ಶಾಪದ ಸಂಗತಿಯಾಗಿದೆ, ಬೇಡ. ದೇವರು ಅದನ್ನು ಕೂಡ ನಮಗೆ ತಿಳಿಸ್ತಾನೆ, ಅದನ್ನು ಮೊದಲೇ ತಿಳಿಸಿದ್ದಾನೆ. ಅದು ಅವ್ರು ಹೋಗೋದಕ್ಕಿಂತ ಮುಂಚೆನೇ ಆತನೇ ಅದ. ಇವತ್ತು ದೇವರು ತನ್ನ ವಾಕ್ಯ ನಮ್ಗೆ ಅದನ್ನೇ ಇಟ್ಟಿದ್ದಾರೆ. ದೇವರು ಎಲ್ಲವನ್ನೂ ಇಟ್ಟಿದ್ದಾನೆ. ನಮಗೆ 24ನೇ ಇಸ್ವಿ ದೇವರು ನಮಗೆ ಕೊಟ್ಟಿದ್ದಾನೆ, ದೇವರು ವಾಗ್ದಾನ ಮಾಡಿದ್ದಾನೆ. ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಶಿಸ್ತು ಕ್ರಮ ಅನುಸರಿಸಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಹೋರಾಟದಲ್ಲಿ ಗೆಲುವು ನಮ್ಮದೇ ಇದೆ, ಆದರೆ ಆ ಗೆಲುವು ಹೊಂದುವಾಗ ಶಾಪಕ್ಕೊಳಗಾಗುವಂಥ ವಸ್ತುಗಳನ್ನು ನೀವು ತೆಗೆದುಕೊಳ್ಳಿ. ಅದು ತೆಗೆದುಕೊಳ್ಳುವಾಗ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಯಲ್ಲಿ ನಿಮ್ಮ ಅಂತಾರೆ ಇಲ್ಲ ನೋಡುವಾಗ ಆತನ ಹೇಳಿದೆ ಅಂದರೆ 18 ನೀವು ಶಾಪಕ್ಕೊಳಗಾಗೋದ್ರಲ್ಲಿ ತೆಗೆದುಕೊಂಡಾಗ ನಿಮ್ಮನ್ನು ಶಾಪಕ್ಕೆ ಈಡಾಗಿ ಮಾಡಿಕೊಂಡು ಇಸ್ರಾಯೇಲರ ದಂಡನ್ನು ಶಾಪಕ್ಕೆ ಈಡು ಮಾಡಿ ತೊಂದರೆ ಪಡಿಸಿದ ಹಾಗೆ ಶಾಪಕ್ಕೆ ಈಡಾದವುಗಳನ್ನು ತೆಗೆದುಕೊಳ್ಳದೆ ಬಹು ಎಚ್ಚರವಾಗಿದೆ. ಅಂದರೆ ಒಬ್ಬನು ತೆಗೆದುಕೊಳ್ಳೋದ್ರಿಂದ ಅದರಿಂದ ಇನ್ನುಳಿದಂಥವ್ರಿಗೂ ಅದು ಶಾಪ ತೆಗೆದು, ಯಾರೋ ಒಬ್ಬನು ಶಾಪಕ್ಕೆ ಈಡಾವನ್ನು ತೆಗೆದುಕೊಂಡ್ರೆ ಆತನೇ ಇಸ್ರಾಯೇಲ್ ಮಕ್ಕಳ ಎಲ್ಲರಿಗೂ ಅದು ಅನುಭವಿಸುತ್ತಾಗಿದೆ. ನಮ್ಮಷ್ಟಕ್ಕೆ ನಾವು ನೋಡುವಾಗ ವೈಯಕ್ತಿಕವಾಗಿ ನಾವು ತೀರ್ಮಾನ ಮಾಡಬೇಕಾಗಿದೆ. ನನ್ನಿಂದ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಅಥವಾ ನನ್ನ ಕುಟುಂಬಕ್ಕೆ ಶಾಪ ಆಗೋದು ಬೇಡ, ನಾನು ಅದನ್ನು ಮುಟ್ಟೋದು ಬೇಡ, ಯಾಕಂದ್ರೆ ನನ್ನ ನಿಮಿತ್ತ ಅವರಿಗೂ ಶಾಪ ಒಳಗಾಗೋದು ಬೇಡ. ಆ ಒಂದು ತೀರ್ಮಾನದಲ್ಲಿ ನಾವು ಹೋಗ್ಬೇಕು. ಯಾಕೆಂದರೆ ದೇವರು ಮೊದಲೇ ನಮಗೆ ತಿಳಿಯಪಡಿಸಿದ್ದಾನೆ. ಸೊ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರು ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದರಲ್ಲಿ ದೇವರು ಮುಂದೆ ನಮಗೆ ಹೋರಾಟಗಳನ್ನಿಟ್ಟಿದ್ದಾನೆ. ದೇವರ ಶಿಸ್ತಿನ ಕ್ರಮದಲ್ಲಿ ನಾವು ಹೋಗೋಣ, ಶಾಪಕ್ಕೊಳಗಾಗೋದನ್ನು ಮುಟ್ಟದೆ.